ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದ ಟಾಕ್ ಮ್ಯಾನ್ ಶೋ. ನಾನು ಮೇಘ್ನ ನಾಗರಾಜ್. ವೀಕ್ಷಕರೇ, ಇವತ್ತು ನನ್ನ ಜೊತೆ ಇರುವಂತಹ ಕಲಾವಿದೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಹೇಳ್ತಾ ಇವತ್ತು ನನ್ ಜೊತೆ ಚಾಟ್ ಮಾಡೋದಕ್ಕೆ ಬಂದಿದ್ದಾರೆ. ಟ್ರೋಲ್ ಆಗುತ್ತೆ ಈ ಹಾಡನ್ನ ಕನ್ನಡದಲ್ಲಿ ಸಖತ್ ಟಾಪ್ ಟ್ರೆಂಡ್ ಅಲ್ಲಿ ಸೆಟ್ ಮಾಡ್ತಾರೆ. ಜೊತೆಗೆ ಶೇಕ್ ಇಟ್ ಪುಷ್ಪವತಿ ಅಂತ ಹಾಡನ್ನ ಹೇಳಿ ಇಡೀ ಕನ್ನಡ ಜನತೆಯನ್ನ ಅವರ ಧ್ವನಿಯಲ್ಲಿ ಶೇಕ್ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇವತ್ತಿನ ನಮ್ಮ ಸೆಗ್ಮೆಂಟ್ ಸಂಗೀತಮಯ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ಯಾಕ್ ತಡ, ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತ ಸಮಯ. ಶಿ ಈಸ್ ನನ್ ಅದರ್ ದನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆ ಐಶ್ವರ್ಯ ರಂಗರಾಜನ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಐಶ್ವರ್ಯ ಅವರೇ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ, ಯಾಕಂದ್ರೆ ನೀವ್ ಹಾಡಿರೋ ಸಾಕಷ್ಟು ಹಾಡುಗಳನ್ನ ಇಲ್ಲಿ ಲೈವ್ ಅಲ್ಲಿ ಕೇಳ್ಬೇಕು ಅಂತ. ಓಕೆ, ಶೋರ್ಲಿ ಅಂಡ್ ಆಲ್ಸೋ ನಿಮ್ಮ ಕಂಠ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಟ್ರೀಟ್ ಮಾಡ್ತಾ ಇದೆ 2025 ನಿಮ್ಮನ್ನ? 25 ಸ್ವಲ್ಪ ಬ್ಯುಸಿ ಆಗೇ ಇದೆ. ಥ್ಯಾಂಕ್ಫುಲಿ ತುಂಬಾ ಚೆನ್ನಾಗೇ ಇದೆ, ಬ್ಯುಸಿ ಆಗಿದ್ದೀನಿ. ಸೊ ಹೋಪಿಂಗ್ ಟು ಬಿ ಬ್ಯುಸಿ ಇನ್ 2025 ಫುಲ್ಲು ಹಿಂಗೆ ಬ್ಯುಸಿ ಆಗಿರ್ಲಿ ದೇವ್ರೆ ಅಂತ ಕೇಳ್ಕೊತಾ ಇದೀನಿ. ಓಕೆ, ಸೂಪರ್. ಸೊ ನಿಮ್ಗೂ ಕೂಡ ಆದಷ್ಟು ಅಪರ್ಚುನಿಟಿಗಳು ಸಿಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು. ಐಶ್ವರ್ಯ ಅವ್ರೆ, ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಜರ್ನಿ ಬಗ್ಗೆ ನಮ್ಮ ಚಾನೆಲ್ ಮುಖಾಂತರ ಹೇಳಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಹೇಗೆ ಸಂಗೀತಾಭ್ಯಾಸ ಯಾವ ತರ ಶುರು ಮಾಡಿದ್ರಿ? Okay. ಫಸ್ಟ್ ಯಾವ ಊರವ್ರು ನೀವು, ಒಂದು ಪರಿಚಯ. ಹಂಗೆ. ಓಕೆ, ಸೊ ನನ್ನ ಹೆಸರು ಐಶ್ವರ್ಯ ರಂಗರಾಜನ್. ನಾನು ಸದ್ಯಕ್ಕೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೂಲತಃ ಬೆಂಗಳೂರಿನ ಹುಡುಗಿ. ನಾನು ಸಂಗೀತ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಾಬಬ್ಲಿ ನಂಗೆ ಒಂದ್ 4 ವರ್ಷ ಇದ್ದಾಗ. ಸೊ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದು. ಅದಾದ್ಮೇಲೆ MBA ಓದಿದ್ದೀನಿ. ಇನ್ನೇನ್ ಹೇಳೋದು? ಇದ್ರಲ್ಲಿ ಮ್ಯಾಚ್ ಆಗ್ತಿ. ನೀವ್ ಮ್ಯಾನೇಜರ್ ಬೇರೆ ಫುಲ್ಲು ರೆಸ್ಯೂಮೆ ಕೇಳ್ದಂಗೆ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾ ಇದ್ದೀರಾ. ಇನ್ನೇನ್ ಹೇಳ್ಬೋದು? ಸೊ ಇವಾಗ ಒಂದಷ್ಟು ಕನ್ನಡ ಫಿಲ್ಮ್ಸ್ಗೆ ಹಾಡುಗಳನ್ನ ಹಾಡಿದೀನಿ. ಇನ್ನೂ ಜಾಸ್ತಿ ಹಾಡ್ಬೇಕು ಅಂತ ಆಸೆ ಇದೆ. ಸೊ ವೇಟಿಂಗ್ ಫಾರ್ ದಿ ಆಪರ್ಚುನಿಟೀಸ್. ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ ಮಾಡ್ಕೊಟ್ರಿ. ಸೊ ಇನ್ನ ಐಶ್ವರ್ಯ ಅವರು ಎದೆ ತುಂಬಿ ಹಾಡುವೇನು, ಹಾಗೆ ಸರೆಗಮಪ ಈ ತರದ ರಿಯಾಲಿಟಿ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎದೆ ತುಂಬಿ ಹಾಡುವೇನು ನಾನು ಚಿಕ್ಕವಳಿದ್ದಾಗ ಹೋಗಿದ್ದು. ಪ್ರಾಬಬ್ಲಿ ನಾವೊಂದು 9 ವರ್ಷ ಇತ್ತು. ಅವಾಗ ಥ್ಯಾಂಕ್ಫುಲಿ SPB ಸರ್ ಮುಂದೆ ಹಾಡಕ್ಕೆ ಒಂದು ಅವಕಾಶ ಸಿಕ್ತು. ಅಂಡ್ ಅಂತ ದಿಗ್ಗಜರ್ ಮುಂದೆ ಹಾಡಕ್ಕೆ ಅವಾಗ ನನ್ಗೆ ಅದರದ್ದು ತೂಕ ಗೊತ್ತಿರ್ಲಿಲ್ಲ. SPB ಅಂದ್ರೆ ಹೆಂಗೆ ಅವರು ನಮ್ಗೆ. ಓಕೆ, SPB ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನಾನು ಯೋಚನೆ ಮಾಡಿದ್ರೆ ಅಯ್ಯೋ ಎಂಥ ಆಪರ್ಚುನಿಟಿ ನನ್ಗೆ ಅಂತ ಅನ್ಸತ್ತೆ. ಅದಾದ್ಮೇಲೆ ಸರೆಗಮಪ ಅಂಡ್ ಸರೆಗಮಪ ಇಂದಾನೆ ನನ್ನ ಜೀವನ ಫುಲ್ಲು ಚೇಂಜ್ ಆಗಿದ್ದು. ಅಂಡ್ ಸರೆಗಮಪ ಇಂದಾನೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಾಡಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಸೊ ಅಲ್ಲಿಂದಾನೇ ಕನ್ನಡಿಗರಿಗೆ ನಾನು ಗೊತ್ತಾಗಿದ್ದು. ಸೊ ಯಾವತ್ತಿಗೂ ವೆರಿ ಥ್ಯಾಂಕ್ಫುಲ್ ಟು ಸರೆಗಮಪ. ನಾನು ಅವಾಗ ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ ಆಫ್ ದಿ ಶೂಟ್. ಸೊ ಸರೆಗಮಪದಲ್ಲಿ ನಿಮ್ದು ಎಂಟ್ರಿ ಸಾಂಗ್ ಏನಿತ್ತು, ಸೊ ಅದನ್ನೇ ನಾನು ಕೇಳ್ತಾ ಇದ್ದೆ. ನಾನು ಕೂಡ ಒಂಚೂರು ಇಲ್ಲ ತುಂಬಾ ಚೆನ್ನಾಗಿದೆ, ನಾನು ಕೇಳ್ಬೇಕು, ನಾನು ಹಾಡ್ಬೇಕು ಅನ್ನೋ ತರ. ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್. ಅಂಡ್ ಇವತ್ ನಾನ್ ನಿಮ್ ಎದುರುಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ಸಂಗೀತ ಗುರುಗಳು ಯಾರು? ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ನಿಮ್ಗೆ ಕಲ್ಸಿದ್ದ ಅಥವಾ ಯಾರು ನಿಮ್ಮ ಸಂಗೀತ ಗುರುಗಳು? ಮೊದಲು ನಾನು ಕಲ್ತ್ಕೊಂಡಿದ್ದು ಉಷಾ ಜಗತ್ ರಕ್ಷಕನ್ ಅಂತ ಅವ್ರ ಹೆಸರು. ಅದಾದ್ಮೇಲೆ ಇವಾಗ ಸರೆಗಮಪಲ್ಲಿ ಅವರು ಮೆಂಟರ್ ಆಗಿದ್ದಾರೆ, ಸುಚೇತನ್ ರಂಗಸ್ವಾಮಿ ಅಂತ. ಅವ್ರ ಹತ್ರ ಆಲ್ಮೋಸ್ಟ್ 15 ವರ್ಷದಿಂದ ಕಲಿತಾ ಇದ್ದೆ. ಸೊ ಇವರಿಬ್ರು ಮೇನ್ ಗುರುಗಳು. ಹಾಗೆ NS ಪ್ರಸಾದ್ ಸರ್ ಅವರು C ಅಶ್ವಥ್ ಸರ್ ಜೊತೆ ಮ್ಯಾಂಡಲಿನ್ ನುಡಿಸ್ತಾ ಇದ್ರು. ಅವರು ಇನ್ಫ್ಯಾಕ್ಟ್ ನಮ್ ತಂದೆಯವ್ರ ಕಸಿನ್, ಅವ್ರ ಹತ್ರ ಒಂದಷ್ಟು ಸಮಯ ಕಲಿತೆ. ಸೊ ತುಂಬಾ ಜನ ಗುರುಗಳಿದ್ದಾರೆ. ಸಾಂಗ್ ಜೊತೆ ವೀಣೆ ಕೂಡ ನುಡಿಸ್ತೀರಾ ನೀವು? ಹೌದು, ಸುಚೇತನ್ ಸರ್ ಹತ್ರನೇ ವೀಣೆ ಕಲ್ತ್ಕೊತಿದ್ದೆ. ಬೇಸಿಕ್ ಲೆಸನ್ಸ್ ಆಗಿದೆ, ತುಂಬಾ ಪ್ರೋ ಎಲ್ಲ ಅಲ್ಲ, ಅಮೆಚೂರ್ ವೀಣಾ ಪ್ಲೇಯರ್. ಹೌದು, ಅಂದ್ರೆ ಕರ್ನಾಟಕ ಕ್ಲಾಸಿಕಲ್ ಅಂದ್ರೆ ಒಬ್ವಿಯಸ್ಲಿ ನಮ್ಗೆ ಟೀಚರ್ ಹೇಳಿರ್ತಾರೆ ಅಯ್ಯೋ ವೀಣೆ ಕಲಿಬೇಕು ಅನ್ನೋ ತರ. ಒಂದ್ ಇನ್ಸ್ಟ್ರೂಮೆಂಟ್ ಕಲ್ತ್ರೆ ಸಹಾಯ ಆಗತ್ತೆ, ಹಾಡೋದಕ್ಕೂ ಸಹಾಯ ಆಗತ್ತೆ, ನುಡ್ಸೋದಕ್ಕೂ ಹಾಡಿದ್ದ ಸಹಾಯ ಆಗತ್ತೆ. ಸೊ ಸ್ವಲ್ಪ ಅಮೆಚೂರ್ ಲೆವೆಲ್ ಲರ್ನಿಂಗ್. ಪ್ರೋ ಸ್ವಲ್ಪ ಲೇಸಿನೆಸ್ ಇಂದ ಪ್ರಾಕ್ಟೀಸ್ ಮಾಡ್ಲಿಲ್ಲ, ಬಟ್ ಸ್ವಲ್ಪ
ಒಂದ್ ರೇಂಜಿಗೆ ಬರುತ್ತೆ. ಓಕೆ, ಸೂಪರ್. ಇನ್ನ ನೀವು ಮಗಳು ಜಾನಕಿ ಸೀರಿಯಲ್ ಅಲ್ಲಿ ಆಕ್ಟ್ ಹ್ಮ್. ಮಾಡ್ತೀರಾ. ಹ್ಮ್. ಸೊ ಹೇಗೆ ಆಡಿಷನ್ಗೆ ಹೇಗೆ ಎಂಟ್ರಿ ಕೊಟ್ರಿ? ಯಾವ ತರ ನಿಮ್ಗೆ ಆ ಒಂದು ಅಪರ್ಚುನಿಟಿ ಸಿಕ್ಕಿರೋದು? ಆಕ್ಚುಲಿ TN ಸೀತಾರಾಮ್ ಅವರ ಹ್ಮ್. ಮಗಳು ಅಶ್ವಿನಿ ಹೌದು. ಅಂತ ಅವ್ರು ಮೆಸೇಜ್ ಮಾಡಿದ್ರು. ಹ್ಮ್. ಅಂಡ್ ಅದೇ ಇಟ್ ವಾಸ್ ಪ್ರಿಟಿ ನ್ಯೂ. ನಂಗೆ ಆಕ್ಟಿಂಗ್ ಸ್ವಲ್ಪ ಹ್ಮ್. ಗಂಧ ಗಾಳಿ ಇರ್ಲಿಲ್ಲ. ಬಟ್ ಓಕೆ, ಟ್ರೈ ಮಾಡೋಣ. ನಮ್ ತಂದೆಗೆ ಖುಷಿ, ಯಾಕಂದ್ರೆ TN ಸೀತಾರಾಮ್ ಅಂದ್ರೆ ಹ್ಮ್. ನಾವೆಲ್ಲ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಸೀರಿಯಲ್ಗಳು ಸೀತಾರಾಮ್ ಸರ್ದು. ಸೊ ನಮ್ಮ ಮನೇಲಿ ತುಂಬಾನೇ ಅವ್ರಿಗೆ ಎಕ್ಸೈಟ್ಮೆಂಟ್ ನಂಗಿಂತ ಜಾಸ್ತಿ. ಹ್ಮ್. ಓ, TN ಸೀತಾರಾಮ್ ಸೀರಿಯಲ್ ಅಟ್ಲೀಸ್ಟ್ ಲೆಟ್ಸ್ ಗೋ ಗಿವ್ ಇಟ್ ಅ ಟ್ರೈ ಅಂತ. ಅಲ್ಗ್ ಹೋಗಿ ಆಡಿಷನ್ ಆಯ್ತು. ನಾನ್ ಆಕ್ಟರ್ ಆಡಿಷನ್ ಕೊಟ್ರೆ ಹೇಗಿರುತ್ತಲ್ವಾ, ಹ್ಮ್. ಸೊ ಡಬ್ಬ ತರ ಇರುತ್ತೆ. ಹ್ಮ್. ಸೊ ಸೊ ಅಲ್ಲಿ ಅವರು ಒಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ನಾನ್ ಸಿಂಗರ್ ಆಗಿದ್ರಿಂದ, ಸೊ ಅದೊಂದು ಸಾಫ್ಟ್ ಕಾರ್ನರ್ ಇತ್ತು. ಹ್ಮ್. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಇಟ್ ವಾಸ್ ಲರ್ನಿಂಗ್ ಎವ್ರಿ ಡೇ. ಗಾನ್ವಿ ಲಕ್ಷ್ಮಣ್ ಅವರಾಗಿರ್ಲಿ ಅಥವಾ ರಾಕೇಶ್ ಮಯ್ಯ ಅವರಾಗಿರ್ಲಿ ಅಥವಾ ಇನ್ಫ್ಯಾಕ್ಟ್ ಸೀತಾರಾಮ್ ಸರ್ ಆಗಿರ್ಲಿ, ತುಂಬಾನೇ ಆ ಕಲ್ತ್ಕೊಳ್ಳೋದಿತ್ತು ಅವರಿಂದ. ಹ್ಮ್. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಏನೋ ಸ್ವಲ್ಪ ಕಲ್ತ್ಕೊಂಡೆ ಆಕ್ಟ್ ಮಾಡಕ್ಕೆ. ನನಗೆ ಇವಾಗ ಒಂದು ಕ್ಯೂರಿಯಾಸಿಟಿ ಆಯ್ತಾ, ಹಾ. ನೀವ್ ಹೇಳಿದ್ರಿ ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡಿದ್ದು ಅಂತ. ಹ್ಮ್. ಆಡಿಷನ್ ಅಲ್ಲಿ ಏನ್ ಕೇಳಿದ್ರು? ಒಂದ್ ಫುಲ್ ಶೀಟ್ ಕೊಟ್ಟಿದ್ರು. ಹಾ. ಒಂದ್ ಅಟ್ಲೀಸ್ಟ್ ಒಂದು 20 ಸೆಂಟೆನ್ಸಸ್ ಇತ್ತು ಡೈಲಾಗ್ ಅಲ್ಲಿ. ಹ್ಮ್. ಒಂಥರ ಮೊನೋಲಾಗ್ ತರ. ಅದನ್ನ ಹೇಳ್ಬೇಕಂದ್ರೆ ಒಂದ್ ಪಾಸಿಟಿವ್ ಶೇಡ್ದು ಇತ್ತು, ಒಂದ್ ನೆಗೆಟಿವ್ ಶೇಡ್ದು ಇತ್ತು. ಅದನ್ನ ಸೊ ಗಟ್ ಹೊಡೆದು, ನಂಗೆ ಅಷ್ಟೇ ಗೊತ್ತಿದ್ದು ಗಟ್ ಹೊಡೆದು ಹೇಳ್ಬೇಕು ಅಂತ ಅಷ್ಟೇ ಗೊತ್ತಿದ್ದು ನಂಗೆ. ಆಮೇಲೆ ಅದು ಓಕೆ ಎಮೋಟ್ ಮಾಡ್ಬೇಕು ಅಂತ ಆಮೇಲೆ ಗೊತ್ತಾಗಿತ್ತು. ಬಟ್ ಅದೇ ಇಟ್ ವಾಸ್ ಒನ್ ಲಾಂಗ್ ಶೀಟ್ ಆಫ್ ಪೇಪರ್, ಹ್ಮ್. ಲಾಂಗ್ ಎಸ್ಸೆ ತರ ಇತ್ತು. ಸೊ ಏನು ಅಂತ ಇವಾಗ ನಾಪ್ಕ ಇಲ್ಲ ನಂಗೆ. ಬಟ್ ಓಕೆ, ನಾನು ಕೇಳಲ್ಲ. ಓಕೆ, ಸೊ ಮೊದ್ಲಿಗೆ ನೀವು ಮೊದಲ ಸೀರಿಯಲ್ ಅಂಡ್ TN ಸೀತಾರಾಮ್ ಸರ್ ಜೊತೆ ಆಕ್ಟ್ ಮಾಡ್ತೀರಾ, ಆ ಒಂದು ಅನುಭವ ಹೇಗಿತ್ತು? ಅಂದ್ರೆ ಆ, ನನ್ನ ಚೈಲ್ಡ್ಹುಡ್ಡೇ ಮುಕ್ತ ಆಗಿರ್ಲಿ ಅಥವಾ ಮಾಯಾಮೃಗ ಆಗಿರ್ಲಿ, ಅದೆಲ್ಲ ನಮ್ಮ ಮನೇಲಿ ನೋಡ್ಕೊಂಡ್ ಬಂದಿರೋಂತಹ ಸೀರಿಯಲ್. ಸೊ ಅಂತ ಡೈರೆಕ್ಟರ್ ಜೊತೆ ಹ್ಮ್. ನನಗೆ ಕೆಲಸ ಮಾಡಕ್ಕೆ ಹ್ಮ್. ಒಂದು ಅವಕಾಶ ಸಿಕ್ತು ಅಂದ್ರೆ ತುಂಬಾ ಮೊಮೆಂಟ್ ಆಫ್ ಪ್ರೈಡ್ ನಂಗೆ. ಅಂಡ್ ಇವತ್ತಿಗೂ ಅದು ಐ ಥಿಂಕ್ ಎಂದೆಂದಿಗೂ ಇವತ್ತಿಗೂ ಎಷ್ಟೊಂದ್ ಜನ ಬಂದು ನೀವು ಮಗಳು ಜಾನಕಿಯಲ್ಲಿ ಚಂಚಲ ಆಗಿ ಪಾತ್ರ ಮಾಡ್ತಿದ್ರಿ ಅಲ್ವಾ, ಯಾಕ್ ಬಿಟ್ಬಿಟ್ರಿ ಅಂತೆಲ್ಲ ಇವಾಗ್ಲೂ ಬಂದ್ ಕೇಳ್ತಾರೆ. ಸೊ ಅಲ್ಲೇ ಗೊತ್ತಾಗತ್ತೆ ಎಷ್ಟು ಒಂದು ಸಚ್ ಅನ್ ಆಪರ್ಚುನಿಟಿ ನಂಗೆ ಅಂತ. ಸೊ ಸಖತ್ ಖುಷಿ ಇವತ್ತಿಗೂ. ಇನ್ನೊಂದ್ಸಲ ಚಾನ್ಸ್ ಸಿಕ್ಕಿದ್ರೆ ಶೋರ್ಲಿ ಹೋಗಿ ಆಕ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಯಾರಾದ್ರೂ ಇವಾಗ ನಮ್ಮ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ರೆ ನೀವು ಆಲ್ರೆಡಿ ಅಪ್ರೂವ್ ಮಾಡಿದೀರಾ ನಾನು ಬರ್ತೀನಿ ಅಂತ. ಶೋರ್ಲಿ ಸಮ್ ಫ್ಯೂ ಇಯರ್ಸ್ ಮೇ ಬಿ. ಓಕೆ, ಐಶ್ವರ್ಯ ಅವರಿಗೆ ಈ ಕೆಲಸ ಮಾಡ್ಬೇಕಿತ್ತು, ಮಿಸ್ ಆಯ್ತು, ಮಾಡ್ಬೇಕು ನಾನು ಅನ್ಕೊಂಡಿದ್ ಯಾವ್ದಾದ್ರು ಇದೆಯಾ? ಅಂದ್ರೆ ಮ್ಯೂಸಿಕ್ ವೈಸ್ ಮ್ಯೂಸಿಕ್ ಬಿಟ್ಟು. ಇಲ್ಲ, ಏನು ಆತರ ಏನೂ ಇಲ್ಲ ನಂಗೆ. ಐ ಥಿಂಕ್ ಹಾಡೋದೊಂದ್ ಬಿಟ್ಟು ಬೇರೆ ಏನೋ ಕೆಲಸ ಮಾಡಕ್ ಬರಲ್ಲ ನಂಗೆ. ಸೊ ನೀವ್ MBA ಮಾಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲೂ ಅಷ್ಟೇ. ನಾನು MBA ಮಾಡಿದಾಗ ಇಂಟರ್ನ್ಶಿಪ್ ಮಾಡ್ಬೇಕಲ್ವಾ ನಾವು 3 ತಿಂಗಳು. ಹೌದು. ಅಲ್ಲೂ ನಮ್ HR ಗೆ ಗೊತ್ತಾಗೋಯ್ತು ಇವಳಿಗೆ ಕೆಲಸ ಮಾಡಕ್ ಬರಲ್ಲ, ನೀನು ಪರವಾಗಿಲ್ಲಮ್ಮ, ನಿಂಗೆ ಏನ್ ಇದು ಸರ್ಟಿಫಿಕೇಟ್ ತಾನೇ ಬೇಕು, ನಾನ್ ಕೊಡ್ತೀನಿ, ಪಾಪ ಯು ಗೋ ರೆಕಾರ್ಡ್, ಯು ಗೋ, ನೀನ್ ಎಲ್ಲಾದ್ರೂ ಹೋಗಿ ಪರ್ಫಾರ್ಮೆನ್ಸ್ ಮಾಡು, ಇಟ್ಸ್ ಓಕೆ, ಯು ಐ ನೋ ಯು ಆರ್ ನಾಟ್ ಡೂಯಿಂಗ್ ದಿಸ್, ನೀನ್ ಹಾಡ್ಕೊಮ್ಮ ಅಂತ ನೀನ್ ಇದಕ್ಕಲ್ಲ ಅಂತ ಅವರು. ಪರವಾಗಿ ಶಿ ವಾಸ್ ವೆರಿ ಸ್ವೀಟ್ ಆಕ್ಚುಲಿ. ಯಾರು ಯೂಶುವಲ್ ಆಗಿ ಅಷ್ಟೊಂದು ಲೀನಿಯಂಟ್ ಆಗಿರಲ್ಲ, ಬಟ್ ಶಿ ವಾಸ್ ವೆರಿ ಸ್ವೀಟ್, ಥ್ಯಾಂಕ್ಸ್ ಟು ಹರ್. ಸೊ ನಂಗೆ ಬೇರೆ ಏನೋ ಬರಲ್ಲ ಮೇಘನ್ ಅವ್ರಿಗೆ ಮಾಡಕ್ಕೆ, ಹಾಡೋದ್ ಬಿಟ್ಟು. ಸೊ ಆತರ ಏನ್ ರಿಗ್ರೆಟ್ಸ್ ಇಲ್ಲ, ಅಯ್ಯೋ ಇದ್ ಮಾಡ್ಬೇಕಾಗಿತ್ತು ಅಂತ ಏನೋ ರಿಗ್ರೆಟ್ಸ್ ಇಲ್ಲ. ನಾನು ಅದಾದ್ಮೇಲೆ ಕೇಳ್ಬೇಕಂತದ ಅಂದ್ರೆ ಸಿಂಗಿಂಗ್ ಬಿಟ್ಟು ಬೇರೆ ಏನಾದ್ರೂ ಜಾಬ್ ಮಾಡ್ಬೇಕು ಆತರ ಏನಾದ್ರೂ ಡ್ರೀಮ್ ಇತ್ತ ಅಂತ. ಸೊ ಇವಾಗ ಆಲ್ರೆಡಿ ನೀವು ಆನ್ಸರ್ ಕೊಟ್ಬಿಟ್ರಿ. ಹೌದು, ಅಯ್ಯೋ ಇಲ್ಲ, ಇದೇ ಡ್ರೀಮ್ ಜಾಬ್ ಅಂಡ್ ಇದನ್ನೇ ಮಾಡ್ತಾ ಇದೀನಿ. ಸೊ ತುಂಬಾ ಲಕ್ಕಿ ದಟ್ ವೇ. ಕಾಲೇಜ್ ಡೇಸ್ ಅಲ್ಲಿ ಹೇಗೆ ಐಶ್ವರ್ಯ ಅವರು? ನಂಗೆ ಜಾಸ್ತಿ ಕಾಲೇಜ್ ಡೇಸ್ ಅಂತ ಇಲ್ಲ, ಯಾಕಂದ್ರೆ ನಾನು ಕಾಲೇಜ್ ಹೋಗ್ತಾ ಇರ್ಲಿಲ್ಲ ಜಾಸ್ತಿ. ಯಾಕಂದ್ರೆ ಅದೇ ಟೈಮಲ್ಲೇ ಸರೆಗಮಪ ಆಗಿದ್ದು. ಫಸ್ಟ್ ನಾನು ಹೋಗಿರೋದ್ ಕಾಲೇಜ್ಗೆ ಫಸ್ಟ್ ಸೆಮ್ ಬಿಟ್ರೆ 6th ಸೆಮ್ BCom ಮಾಡ್ತಿರ್ಬೇಕಾದ್ರೆ. ಅದು ಮಧ್ಯದಲ್ಲೆಲ್ಲ ಸರೆಗಮಪ ಆಗ್ತಿತ್ತು. ಅದಾದ್ಮೇಲೆ ಒಂದಷ್ಟು ಶೋಸ್ ಅಂತ ಇರೋದು. ಇಲ್ಲ ಅಂದ್ರೂ ಅದೇ ಕಾಲೇಜ್ ತನಕ ಹೋಗ್ತಿದ್ದೆ, ಕ್ಲಾಸಿಗೆ ಹೋಗ್ತಾ ಇರ್ಲಿಲ್ಲ ಅಷ್ಟೇ. ಸೊ ಅಷ್ಟೇ ಕಾಲೇಜ್ ಡೇಸ್. ಅದೇ ಆತರ ನೆನಪುಗಳಿಲ್ಲ ಜಾಸ್ತಿ ನಂಗೆ. ಮ್ಯೂಸಿಕ್ ಶೋಸು
ಹಾ. ಅಂಡ್ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದು. ಹ್ಮ್. MBA ಮಾಡಿದಾಗ ಸ್ವಲ್ಪ ಕಾಲೇಜ್ಗೆ ಹೋದೆ, ಅದು ಏನ್ ಜಾಸ್ತಿ ದಿನ ಇರ್ಲಿಲ್ಲ ಯಾಕಂದ್ರೆ ಕೋವಿಡ್ ಬ್ಯಾಚ್. ಹೌದು. ಓ, ಸೇಮ್ ಬ್ಯಾಚ್. ಓಕೆ. ಸೊ ಎಷ್ಟು ದಿನ ಆಯ್ತು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೆ, ಬಿಟ್ರೆ ನಾಟ್ ಅ ವೆರಿ ಕಾಲೇಜ್ ಗೋಯಿಂಗ್ ಪರ್ಸನ್. ಅಂದ್ರೆ ಮಾಸ್ಕ್ ಹಾಕೊಂಡು ಎಕ್ಸಾಮ್ ಬರೆದ್ರ ನೀವು? ಆತರ ಎಲ್ಲ ಏನೂ ಇಲ್ಲ. ಹೌದಾ? ಹಾ, ಯಾಕೆ? ನಮಗ್ ಮಾಸ್ಕ್ ಹಾಕೊಂಡು ಎಕ್ಸಾಮ್ ಬರ್ಸಿದ್ರು. ಇಲ್ಲ ಆತರ ಅವರು ಹ್ಮ್. ಬನ್ನಿಪಾ ನೀವ್ ಸಾಕು, ಹ್ಮ್. ಕಾಲೇಜಿಗೆ ಬನ್ನಿ ನೀವು ಸಾಕು, ಪ್ಲೀಸ್ ಬಂದ್ ಎಕ್ಸಾಮ್ ಬರೀರಿ ಅನ್ನೋ ರೇಂಜಿಗೆ ಇದ್ರು ಅವ್ರು. ಸೊ ಅಷ್ಟೊಂದೆಲ್ಲ ಹೇಳಿದ್ರೆ ಪ್ರಾಬ್ಲಿ ಅಲ್ವಾ? ಓಕೆ. ನಿಮ್ಮ ಲೈಫ್ ಅಲ್ಲಿ ಶಾಕಿಂಗ್ ನ್ಯೂಸ್ ಅಂದ್ರೆ ಆ ಒಂದು ಇನ್ಸಿಡೆಂಟ್ ಆಗಿದೆ ಯಾವ್ದಾದ್ರು ಇದೆಯಾ? ಅಂದ್ರೆ ಪ್ರಾಬಬ್ಲಿ ಕರಿಯರ್ ಅಂತ ನೋಡಿದ್ರೆ ಮೀಟ್ ಮಾಡೋಣಾಗೆ ನನ್ನ ವಾಯ್ಸ್ ಫೈನಲೈಸ್ ಆಗಿದ್ದು. ಯಾಕಂದ್ರೆ ಆ, ಬೇರೆ ಒಬ್ರು ಹಾಡಿದ್ರು, ಬಾಲಿವುಡ್ ಸಿಂಗರ್ ಹಾಡಿದ್ರು. ಸುಮ್ನೆ ನಾನು ಕನ್ನಡ ವರ್ಷನ್ ಹಾಡಿದ್ದೆ, ನಾನ್ ಬೇರೆ ವರ್ಷನ್ಸ್ ನ ಹಾಡಕ್ ಹೋಗಿದ್ದೆ. ಕನ್ನಡ ವರ್ಷನ್ ಹಾಡಿದ್ದೆ, ಗೊತ್ತಿರ್ಲಿಲ್ಲ ನಂಗೆ, ಯಾಕಂದ್ರೆ ಅವಾಗಿನ್ನೂ ಹೊಸಬ್ಳು ನಾನು. ಸೊ ಆತರ ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಇರ್ಲಿಲ್ಲ, ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಬಟ್ ವೆನ್ ಮೈ ವಾಯ್ಸ್ ಗಾಟ್ ರಿಟೈನ್ಡ್, ಐ ಥಿಂಕ್, ಅಂಡ್ ಇವನ್ ಪುಷ್ಪವತಿ, ಅದೆಲ್ಲ ತುಂಬಾನೇ ನಂಗೆ ದೇವ್ರ ದಯೆ ಅಂತಾನೆ ಅನ್ಸಿತ್ತು ನಂಗೆ. ವೆರಿ ಶಾಕಿಂಗ್, ದಟ್ ವಾಸ್ ಸೊ ಶಾಕಿಂಗ್. ಹ್ಯಾಪಿ ಇನ್ಸಿಡೆಂಟ್? ಹ್ಯಾಪಿ ಪ್ರಾಬಬ್ಲಿ ಕರಿಯರ್ ಅಲ್ಲ, ಕರಿಯರ್ ಅಲ್ಲೇನಾ? career. ಪ್ರಾಬಬ್ಲಿ ವೆನ್ ಐ ಗಾಟ್ ಮೈ ಫಸ್ಟ್ ಅವಾರ್ಡ್, ಬೇಬಿ ಡಾನ್ಸ್ ಫ್ಲೋರ್ ರೆಡಿಗೆ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಸಿಕ್ತು. ಸೊ ಅದು ಸಖತ್ ಖುಷಿ ಆಗಿತ್ತು ಅವಾಗ. ಯಾಕಂದ್ರೆ ಓ ಮೈ ಗಾಡ್, ನನ್ನ ಕೆಲಸ ಆಕ್ಚುಲಿ ರೆಕಗ್ನೈಸ್ ಆಗಿ ನನ್ಗೆ ಅವಾರ್ಡ್ ಸಿಗ್ತಾ ಇದೆ ಅಂತ ಸಖತ್ ಖುಷಿ ಆಗಿತ್ತು ಅವಾಗ. ಓಕೆ, ಸೂಪರ್. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯ ಚರ್ಚೆ ಆಗ್ತದೆ, ಏನಪ್ಪಾ ಅಂತಂದ್ರೆ ಇವಾಗ ನಿಮ್ಮನ್ನ ನೋಡಿದಾಗ, ಹಾಗೆ ಸಂಜಿತ್ ಹೆಗ್ಡೆ ಅವ್ರನ್ನ ನೋಡಿದಾಗ, ರಿಯಾಲಿಟಿ ಶೋ ನಲ್ಲಿ ಗೆದ್ದವ್ರಿಗೆ ಅದಾದ್ಮೇಲೆ ಸಾಕಷ್ಟು ಆಫರ್ಸ್ ಬರಲ್ಲ, ಅಷ್ಟು ನೇಮ್ ಫೇಮ್ ಸಿಗಲ್ಲ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಯೂಶಲಿ ನಾನು ಐವ್ ಸೀನ್ ಅಂಡ್ ಮೀಮ್ ತುಂಬಾನೇ ಸಲ ನೋಡಿದೀನಿ, ಬಟ್ ಐ ಡೋಂಟ್ ರಿಯಾಕ್ಟ್ ಟು ದಟ್ ಅಟ್ ಆಲ್. ಯಾಕಂದ್ರೆ ಐ ಡೋಂಟ್ ಬಿಲೀವ್ ಇನ್ ದಟ್. ಅದ್ ಗೆದ್ರೆ ಮಾತ್ರ ಯಾವ್ದು ಸಿಗಲ್ಲ, ಅಥವಾ ಗೆಲ್ಲದೆ ಇದ್ರೆ ಮಾತ್ರ ಆಪರ್ಚುನಿಟಿ ಸಿಗುತ್ತೆ. ಐ ಡೋಂಟ್ ರಿಯಲಿ ಬಿಲೀವ್ ಇನ್ ದಟ್. ಅದು ಪ್ರಾಬಬ್ಲಿ ಕೋಇನ್ಸಿಡೆಂಟಲ್ ಆಗಿರ್ಬಹುದು ಅದು. ಬಟ್ ನಂಗೆ ಅದ್ರಲ್ಲಿ ಏನ್ ನಂಬಿಕೆ ಇಲ್ಲ. ಗೆದ್ದಿಲ್ಲ ಅಂತಾನೆ ನಮಗ್ ಆಪರ್ಚುನಿಟಿ ಸಿಕ್ಕಿರೋದು. ಐ ಡೋಂಟ್ ಥಿಂಕ್ ಇಟ್ ಇಸ್ ಅಬೌಟ್ ದಟ್. ಸೊ ನಾನು ಯೂಶಲಿ ನಂಗೆ ಅದಕ್ಕೇನು ಕಾಮೆಂಟೇ ಇಲ್ಲ, ರಿಯಾಕ್ಷನ್ನೇ ಇಲ್ಲ ನಂಗೆ. ಸೊ ನೋಡಿ ಐ ಆಮ್ ಲೈಕ್ ಓಕೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ಸುಮ್ಮನೆ ಆಗೋಗ್ತೀನಿ ನಾನು. ಸೊ ನಿಮ್ಮ ಲೈಫ್ ಅಲ್ಲಿ ರಿಯಾಲಿಟಿ ಶೋ ಯಾವ ರೀತಿಯಾಗಿ ನಿಮ್ಗೆ ಯೂಸ್ಫುಲ್ ಆಗಿದೆ? ಅಯ್ಯೋ, ನನ್ನ ಇವಾಗಿರೋ ಲೈಫೇ ರಿಯಾಲಿಟಿ ಶೋ ಇಂದ ಅದೇ ಕಟ್ಕೊಟ್ಟಿದ್ದು ನಂಗೆ. ಈ ಒಂದು ನನ್ನ ಕರಿಯರ್ನ ಸರೆಗಮಪ ಇರ್ಲಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇನ್ನೂ ಒಂದ್ 5 ವರ್ಷ ಸೈಕಲ್ ಹೊಡಿಬೇಕಾಗಿತ್ತು ಅನ್ಸತ್ತೆ ಟು ಗೆಟ್ ಎನ್ ಆಪರ್ಚುನಿಟಿ. ಸರೆಗಮಪ ಇಂದ ಅದು ಒಂಥರ ಈಸಿ ವೇ ಇನ್, ಯಾಕಂದ್ರೆ ಅಷ್ಟು ಜನ ನೋಡ್ತಾರೆ. ಅಂಡ್ ಅರ್ಜುನ್ ಸರ್ ಮುಂದೆ ಹಾಡುವಂತ ಒಂದು ಅವಕಾಶ, ಹಿ ಈಸ್ ಆಬ್ವಿಯಸ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಇಲ್ಲಿ. ಸೊ ಅದಷ್ಟು ಈಸಿಯಾಗಿ ಒಂದು ಇದಾಗತ್ತೆ ಅಂದ್ರೆ, ದಾರಿ ಆಗತ್ತೆ ಅಂದ್ರೆ, ಸೊ ಅಲ್ಲಿಂದಾನೇ ಅಫ್ಕೋರ್ಸ್ ನಂಗೆ ಫಸ್ಟ್ ಹಾಡಕ್ಕೂ ಅವಕಾಶ ಸಿಕ್ಕಿದ್ದು. ಕಲ್ಪನಾ 2 ಚಿತ್ರಕ್ಕೆ ಹಾಡಿದ್ ನಾನು ಅರ್ಜುನ್ ಸರ್ಗೆನೆ. ಸೊ ಕಾಂಪಿಟಿಷನ್ ಅಲ್ಲಿ ಇದ್ದಾಗ್ಲೇ ಸರ್ ಹಾಡ್ಸಿದ್ರು. ಸೊ ಹೆಲ್ಪ್ಫುಲ್ ಅನ್ನೋದಕ್ಕಿಂತ ದಟ್ ಈಸ್ ದ ಮೇನ್ ರೀಸನ್ ನಾನು ಇವತ್ತು ಹಿನ್ನೆಲೆ ಗಾಯಕಿ ಆಗಕ್ಕೆ ಅದೇ ಮುಖ್ಯ ಕಾರಣ. ಸೂಪರ್. ನಿಮ್ಮ ಅಂದ್ರೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ, ಇನ್ಸ್ಟಾಗ್ರಾಮ್ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತ ಸಾಂಗ್ಸ್ ಗಳನ್ನ ನೋಡ್ತಾ ಇದ್ರೆ, ನೀವು ಹಳೇ ಸಾಂಗ್ಸ್ ನ ನಿಮ್ಮ ವರ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹಾಡ್ತೀರಾ. ಸೊ ಆ ಸಾಂಗ್ ನ ಕೇಳಿ ಇವಾಗ ಒರಿಜಿನಲ್ ಯಾರಿಗೆ ರೈಟ್ಸ್ ಇರುತ್ತಲ್ಲ, ಅವ್ರು ನಿಮ್ಗೆ ಯಾವತ್ತಾದ್ರೂ ಕಮೆಂಟ್ ಮಾಡಿದ್ಯಾ, ಚೆನ್ನಾಗಿ ಹಾಡಿದೀರಾ, ಇದು ಈ ತರನು ತುಂಬಾ ಚೆನ್ನಾಗಿದೆ ಅನ್ನೋದು ಒಂದು ಕಮೆಂಟ್ಸ್ ಬಂದಿರುತ್ತಲ್ವಾ? ಸೊ ಆತರ ಅಂದ್ರೆ ಐ ಥಿಂಕ್ ಸೊ. ಇವಾಗ ನಾನ್ ಆತರ ಕವರ್ ಮಾಡಿದ್ರೆ ಇವಾಗ ಕಳ್ಸಿರ್ತೀನಿ ಅವ್ರಿಗೂ, ಅಂಡ್ ದೆನ್ ದೇ ರಿಯಾಕ್ಟ್ ಚೆನ್ನಾಗಿದೆ ಅಂತ ಹೇಳಿದಾಗ ಅಫ್ಕೋರ್ಸ್ ತುಂಬಾನೇ ಖುಷಿ ಆಗತ್ತೆ. ಅಂಡ್ ಅಂಡ್ ಐ ಥಿಂಕ್ ಮೇಕಿಂಗ್ ಕವರ್ಸ್ ಅಂಡ್ ನಂದೇ ಅದೊಂದು ಶೈಲಿಯಲ್ಲಿ ಹಾಡೋದು ಸ್ವಲ್ಪ ಇಷ್ಟ ನಂಗೆ. ಸೊ ಅಂದ್ರೆ ಯಾಕಂದ್ರೆ ಅದೇ ತರ ಹಾಡೋದು, ಇಟ್ ವಿಲ್ ಬಿ ದ ಸೇಮ್ ಸಾಂಗ್, ಬಟ್ ನನ್ನ ಒಂದ್ ಶೈಲಿಯಲ್ಲಿ ಹಾಡಿ ಅದನ್ನ ರೆಕಗ್ನೈಸ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ.
ಸೂಪರ್. ಸೊ ಇವಾಗ ನೀವು ಸಾಂಗ್ ರೆಕಾರ್ಡಿಂಗ್ ಇದಾದ್ಮೇಲೆ ನೀವು ಸಾಂಗ್ ರೆಕಾರ್ಡಿಂಗ್ ಬೇರೆ ಹೋಗ್ಬೇಕು. ಸೊ ಸಾಂಗ್ ರೆಕಾರ್ಡಿಂಗ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಹೇಗ್ ನಡೆಯುತ್ತೆ ಪ್ರಾಸೆಸ್ ಅಂತ. ಒಂದು ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಸಾಂಗ್ ರೆಕಾರ್ಡಿಂಗ್ ಪ್ರಾಸೆಸ್ ಹೇಗಿರುತ್ತೆ ಅಂದ್ರೆ ಟೇಕ್ಸ್ ಎಲ್ಲ ಹೇಗ್ ತಗೋತಾರೆ, ಒನ್ ಟೇಕ್ ಅಲ್ಲಿ ಮುಗಿಯತ್ತಾ, ತುಂಬಾ ಟೇಕ್ಸ್ ಇರುತ್ತಾ, ಹೇಗಿರುತ್ತೆ ಪ್ರಾಸೆಸ್? ಈಗ ಒಂದು ಹಾಡು ಹೆಂಗಾಗಿರುತ್ತೆ ಅಂದ್ರೆ ಐದರ್ ದೇರ್ ಆರ್ ಟೂ ಥಿಂಗ್ಸ್. ಅಂದ್ರೆ ನೀವು ಫಸ್ಟ್ ಸ್ಕ್ರಾಚ್ ಹಾಡ್ತೀರಾ, ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಆಗ್ಲೇ ಸ್ಕ್ರಾಚ್ ಹಾಡಿರ್ತಾರೆ, ಅದ್ರ ಮೇಲೆ ನೀವು ಹೋಗಿ ರೆಕಾರ್ಡ್ ಮಾಡ್ತೀರಾ. ಸೊ ಸ್ಕ್ರಾಚ್ ಹಾಡೋದು ಅಂದ್ರೆ ಕಂಪೋಸಿಂಗ್ ಇರುತ್ತೆ, ಟ್ಯೂನ್ ಇನ್ನೂ ಆಗಿರಲ್ಲ. ಸೊ ಅಲ್ಲಿ ಕೂತ್ಕೊಂಡು ಟ್ಯೂನ್ ಮಾಡಿ ಅದು ಸ್ವಲ್ಪ ಟೈಮ್ ತಗೋಬಹುದು, ಯಾಕಂದ್ರೆ ಅವಾಗ ತಾನೇ ಒಂದು ಹಾಡು ಹುಟ್ಟತಾ ಇದೆ ಅಂತ. ಬಟ್ ಯಾರಾದ್ರೂ ಒಬ್ರು ಹಾಡಿದ್ರೆ ಅದ್ರ ಮೇಲೆ ಹಾಡಕ್ಕೆ ಅಲ್ಲಿ ಹೋದಾಗ ಕೇಳಿಸ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಹಾಡ್ನ. ಸೊ ಕೇಳಿಸ್ಕೊಂಡು ಒಂದ್ 2-3 ಸಲ ಕೇಳಿಸ್ಕೊಂಡು, ಅಥವಾ ಇವಾಗ ಮುಂಚೆನೆ ಕಳ್ಸ್ಬಿಡ್ತಾರೆ ಸೊ ದಟ್ ವಿ ಕ್ಯಾನ್ ಗೋ ಪ್ರಿಪೇರ್ಡ್. ಸೊ ಏನು ಸೈಕಲ್ ಹೊಡೆಯೋದ್ ಬೇಡ ಅಲ್ಲಿ ಅಂತ. ಸೊ ಅದನ್ನ ಕೇಳಿಸ್ಕೊಂಡು ಇಟ್ ಡಿಪೆಂಡ್ಸ್. ಇವಾಗ ಮ್ಯೂಸಿಕ್ ವೈಸ್ ಇವಾಗ ಪಿಚ್ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಪಿಚ್ ಹೈ ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಫ್ ಇಟ್ಸ್ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಸಾಂಗ್ ಹಾಗೆ ಇದ್ರೆ ಮಿನಿಮಲ್ ಟೇಕ್ಸ್ ಅಂಡ್ ಪ್ರಾಬಬ್ಲಿ 1.5 ಗಂಟೆ 2 ಗಂಟೆಲಿ ಮುಗಿಬಹುದು. ಸೊ ನಾನು ಐ ಪ್ರಾಮಿಸ್ ದ ಡೈರೆಕ್ಟರ್ ಆಲ್ಸೋ, ನಾನು ಇಷ್ಟರಲ್ಲಿ ಮುಗಿಸ್ಕೊಡ್ಬಹುದು ನಿಮ್ಗೆ ಅಂತ. ಅಂಡ್ ಸೊ ಐ ಥಿಂಕ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಪ್ಫುಲಿ ನಾನು 45 minutes ಅಲ್ಲಿ ಮುಗಿಸೋ ತರ ಆಗ್ಲಿ. ಸೊ ಅಷ್ಟೇ, ಡಿಪೆಂಡ್ಸ್ ಆನ್ ದ ಸಾಂಗ್ ರೇಂಜ್ ಎಷ್ಟಿರುತ್ತೆ, ಅಂದ್ರೆ ಪಿಚ್ಚು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್. ಒಂದೊಂದ್ಸಲ ನಾನು ಸೈಕಲ್ ತುಂಬಾ ಹೊಡೆದಿದ್ದೀನಿ. ಯಾವ್ದೋ ಒಂದ್ ಹಾಡು ಕೋವಿಡ್ ಟೈಮ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ, ಇಟ್ ವಾಸ್ ಅ ತಮಿಳ್ ಸಾಂಗ್. ಸೊ ಅವರು ಅಲ್ಲಿಂದ ಒಂದ್ ಝೂಮ್ ಮೀಟ್ ಅಲ್ಲಿ ಅವ್ರು ಅಲ್ಲಿಂದ ಇದ್ ಮಾಡ್ತಾ ಇದ್ರು, ನಾನು ಇಲ್ಲಿಂದ ರೆಕಾರ್ಡ್ ಮಾಡ್ತಾ ಇದ್ದೆ. ಅಂಡ್ ಏನಂದ್ರೆ ಅದೆಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟು ವಿ ಹ್ಯಾಡ್ ಟು ರೆಕಾರ್ಡ್ ಫಾರ್ ಆಲ್ಮೋಸ್ಟ್ 6 to 7 hours ಸ್ಟ್ರೈಟ್. ಸೊ ಆತರ ಎಲ್ಲಾನು ಆಗಿರೋ ಇದು ಒಂದ್ ಇನ್ಸಿಡೆಂಟ್ ಇದೆ. ಬಟ್ ಇವಾಗ ಸ್ವಲ್ಪ ಸೈಕಲ್ ಕಡಿಮೆ ಆಗಿದೆ. ಸೊ ಸೊ ಇವಾಗ ತುಂಬಾ ಜನಕ್ಕೆ ಇರುತ್ತೆ ಅಂದ್ರೆ ಸಿಂಗರ್ಸ್ಗೆ ಎಲ್ಲ ಮಾರ್ನಿಂಗ್ 4 ಗಂಟೆಗೆ ಪ್ರಾಕ್ಟೀಸ್ ಮಾಡೋದು, ಇಲ್ಲ ಸಂಜೆ ಒಂದಿಷ್ಟು ರಾಗಗಳು ಹಾಗೆ ಇರುತ್ತೆ ಅಲ್ವಾ. ಸೊ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡೋದು, ಸಂಜೆ ಪ್ರಾಕ್ಟೀಸ್ ಮಾಡೋದು. ನೀವು ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಈ ಶೆಡ್ಯೂಲ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದ್ರಿಂದ ವೆನೆವರ್ ಐ ಕ್ಯಾನ್ ಐ ಪ್ರಾಕ್ಟೀಸ್. ಇವಾಗ ಸ್ವಲ್ಪ ಎದ್ದೇಳೋದೇ ಬೆಳಗ್ಗೆ ಕಷ್ಟ ಆಗೋಗಿದೆ. ಸೊ ವೆನೆವರ್ ಐ ಕ್ಯಾನ್ ಪ್ರಾಕ್ಟೀಸ್ ಅವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಇದೇ ಟೈಮು ಅಂತ ಏನೂ ಇಲ್ಲ, ಯಾವಾಗ ಆಗುತ್ತೋ ಅವಾಗ ಪ್ರಾಕ್ಟೀಸ್ ಮಾಡ್ತೀನಿ. ಯಾವಾಗ? ಸೂಪರ್. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಂಗೀತ ಕ್ಷೇತ್ರಕ್ಕೆ ಯಾವ ರೀತಿಯಾದ ಸಪೋರ್ಟ್ ಇದೆ ನಿಮ್ಗೆ? ತುಂಬಾನೇ ಇದೆ, ಯಾಕಂದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರು ಹಾಡ್ತಾರೆ. ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಾಲೆಡ್ಜ್ ಇದ್ದೇ ಇದೆ. ನಮ್ಮ ಅಣ್ಣ ವೈಲಿನ್ ಕಲಿತಾ ಇದ್ದ, ಅಂಡ್ ನಮ್ ತಂದೆ ತುಂಬಾ ಚೆನ್ನಾಗಿ ಹಾಡ್ತಾರೆ, ನಮ್ಮ ಅಮ್ಮ ಚೆನ್ನಾಗಿ ಹಾಡ್ತಾರೆ, ನಮ್ಮ ಅಜ್ಜಿಯಂದ್ರು ಚೆನ್ನಾಗಿ ಹಾಡ್ತಾರೆ, ನನ್ನ ಕಸಿನ್ಸ್ ಎಲ್ರು ಹಾಡ್ತಾರೆ. ಐ ಆಮ್ ಸೋ ಸಾರಿ. ಸೊ ಅದೊಂದು, ಸೊ ಏನಂದ್ರೆ ಈ ತರ ಫುಲ್ ಟೈಮ್ ಮಾಡ್ತೀನಿ ಅಂತ ಯಾರಿಗೂ ಐಡಿಯಾ ಇರ್ಲಿಲ್ಲ, ನಂಗೂ ಐಡಿಯಾ ಇರ್ಲಿಲ್ಲ. ಬಟ್ ಹಾಗೆ ಆಪರ್ಚುನಿಟೀಸ್ ಬರ್ತಾ ಇರೋ ಹಾಗೆ ಐ ಫೆಲ್ಟ್ ಓಕೆ, ನನ್ನ ಫ್ಯೂಚರ್ ಇದ್ರಲ್ಲೇ ಇದೆ ಅಂತ. ನಾನು ಅದಕ್ಕೆ ನಾನು 10th ಸ್ಟ್ಯಾಂಡರ್ಡ್ ಬರೋ ಅಷ್ಟರಲ್ಲೇ ಸ್ವಲ್ಪ ಐಡಿಯಾ ಇತ್ತು, ಓಕೆ ಪ್ರಾಬಬ್ಲಿ ಇದೇ ಫೀಲ್ಡ್ ಅಲ್ಲಿ ಹೋಗ್ತೀನಿ ಅಂತ. ಸೊ ಅವಾಗ ಎಲ್ರು ಕೂತ್ಕೊಂಡು ಓಕೆ, ಅದಕ್ಕೆ ಕಾಮರ್ಸ್ ಮಾಡಿದ್ದು, BCom ಮಾಡಿದ್ದು, ಸೊ ದಟ್ ಈಸಿ ಆಗತ್ತೆ ಪ್ರೋಗ್ರಾಮ್ಸ್ ಇದ್ರೆ ಹೋಗಕ್ಕೆ. ಯಾಕಂದ್ರೆ ಸ್ಕೂಲ್ ಟೈಮ್ಸ್ ಇಂದಾನೆ ನಾನು ಕ್ಲಾಸಿಕಲ್ ಪರ್ಫಾರ್ಮ್ ಮಾಡ್ತಾ ಇದ್ದೆ ಸ್ಕೂಲ್ ಟೈಮ್ ಅಲ್ಲಿ. ಸೊ ಅದಾದ್ಮೇಲೆ ಸ್ವಲ್ಪ ಸ್ವಿಚ್ ಆಯ್ತು ಫಿಲ್ಮ್ ಮ್ಯೂಸಿಕ್, ಭಾವಗೀತೆಗಳು ಅಂತ. ಸೊ ಪೇರೆಂಟ್ಸ್ಗೂ ಸ್ವಲ್ಪ ಐಡಿಯಾ ಬಂತು, ಓಕೆ ಪ್ರಾಬಬ್ಲಿ ಇದೇ ಫೀಲ್ಡ್ ಅಲ್ಲಿ ಹೋಗ್ತಾಳೇನೋ ಅಂತ. ಆಮೇಲೆ ಎಲ್ಲಾ ಶೋಸ್ಗೂ ಬರ್ತಾ ಇದ್ರು, ನಮ್ಮಮ್ಮ ಆಗಲಿ ನಮ್ಮಪ್ಪ ನಮ್ಮ ಅಣ್ಣ. ಸೊ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅವರು ಫ್ಯಾಮಿಲಿಯಲ್ಲಿ. ಸೊ ಇವತ್ತಿಗೂ ಇಟ್ಸ್ ಅಷ್ಟೇ ಟೈಟ್ ಆಗಿದೆ ಸಪೋರ್ಟ್. ಸೊ ಸೂಪರ್. ಇನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ನ ನೋಡಿದ್ರೆ ಅಣ್ಣ ಜೊತೆ ನೀವು ತುಂಬಾ ಸಾಂಗ್ಸ್ ನ ರೆಕಾರ್ಡ್ ಮಾಡಿ ಹಾಕಿದ್ದೀರಿ. ಅಂಡ್ ಎಸ್ಪೆಷಲಿ RCB ಸಾಂಗ್ಸ್, ಅಂದ್ರೆ ಕ್ರಿಕೆಟ್ ರಿಲೇಟೆಡ್. ಸೊ ಆ ತರದ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು? ನಿಮ್ಗೆ ನಾವು ಸುಮ್ನೆ ಒಂದಿನ ಸ್ಟಾರ್ಟ್ ಆಗಿತ್ತು, ಅವನ್ಗೂ ಏನೋ ಕೆಲ್ಸ ಇರ್ಲಿಲ್ಲ, ನಂಗೂ ಏನೋ ಕೆಲ್ಸ ಇರ್ಲಿಲ್ಲ. ಓಕೆ ಯಾವ್ದೋ ಒಂದ್ ಹಾಡ್ ತಗೊಂಡು ಸುಮ್ನೆ ಕಪ್ಪು ನಮ್ದೇ ಅಂತೇನೋ ಒಂದ್ ಲೈನ್ ಹಾಕೋಣ ಅಂತ ಸುಮ್ನೆ ರೆಕಾರ್ಡ್ ಮಾಡಿದ್ವಿ. ಅಂಡ್
ನಮಗ್ ಗೊತ್ತೇ ಇಲ್ಲ ಅದ್ ಆ ತರ ರೀಚ್ ಆಗುತ್ತೆ. ಹೌದು ಹೌದು, ಅಯ್ಯೋ ನೋ ಐಡಿಯಾ. ಆಮೇಲೆ ಹಂಗಂಗೆ ಚಿಕ್ಕದಾಗಿ ಎರಡೆರಡ್ ಲೈನ್ಸ್ ಮಾಡ್ಕೊಂಡು ಎಲ್ಲ ಅವನೇ ಬರೆಯೋದು, ಅವನೇ ಹಾಡು ಚೂಸ್ ಮಾಡೋದು. ನಾನ್ ಸುಮ್ನೆ ಅವ್ನ್ ಹೆಂಗ್ ಹಾಡೋದು ಅಂತ ಹೇಳ್ತೀನಿ ಅಂಡ್ ದೆನ್ ವಿ ರೆಕಾರ್ಡ್ ಅಂಡ್ ಪುಟ್ ಇಟ್ ಅಪ್. ಸೊ ಹೋಗ್ತಾ ಹೋಗ್ತಾ ಇಟ್ ಬಿಕೇಮ್ ಒಂಥರ ರಿಚುವಲ್ ತರಾನೇ ಆಗೋಯ್ತು. ಇವಾಗ ಎಲ್ರು ಕೇಳ್ತಾರೆ, ಮೇಡಮ್ ಈ ಸಲ ವಿಡಿಯೋಸ್ ಹಾಕ್ತೀರಾ ಅಲ್ವಾ, ಬರುತ್ತೆ ಅಲ್ವಾ ಅಂತ. ಸೊ ಆ ತರ ರೀಚ್ ಆಗತ್ತೆ ಅಂತ ಐಡಿಯಾ ಇರ್ಲಿಲ್ಲ. ಬಟ್ ಅದು ಇಟ್ಸ್ ಲೈಕ್ ಅ ಬ್ರದರ್ ಸಿಸ್ಟರ್ ಥಿಂಗ್. ಇವಾಗ ನಾವು ರೆಡಿ, ಇವಾಗ ನಾವು ಏಪ್ರಿಲ್ಗೆ ಸರಿ ಇವಾಗ ರೆಡಿ ಮಾಡ್ಕೋಬೇಕು ನಾವು ಹಾಡುಗಳು ಅಂತ. ಸೊ ಈಗ ರೆಡಿ ಮಾಡ್ಕೋತಾ ಇದ್ದೀರಾ? ಹಾ, ಅಂದ್ರೆ ಇವಾಗ ಹಾಡುಗಳು ಚೂಸ್ ಮಾಡ್ಬೋದು, ಬಟ್ ಅವ್ನ್ ಹೆಂಗೆ ಅಂದ್ರೆ ಇವಾಗ ಒಂದ್ ಮ್ಯಾಚ್ ನೋಡ್ಬಿಟ್ಟು ಅದ್ ಹೆಂಗೆ ಆಗತ್ತೋ. ಇವಾಗ ಯಾರೋ ಸೂಪರ್ ಆಗಿ ಆಡಿರ್ತಾರೆ, ಸೊ ವಿ ಟ್ರೈ ಟು ಪುಟ್ ಹಿಸ್ ನೇಮ್ ಇನ್ ದ ಸಾಂಗ್, ಆ ತರ. ಸೊ ಆ ಮ್ಯಾಚ್ ಆದ್ಮೇಲೆ ಅದರದ್ದು ಒಂದು ಇದ್ರ ತರ ಜಿಸ್ಟ್ ತರ ಬರಿತಾ ನಾನು ಒಂದ್ ಹಾಡ್ ತಗೊಂಡು. ಸೊ ಇವಾಗ ಯಾವ ಹಾಡು ಅಂತ ಚೂಸ್ ಮಾಡಿ ಇಟ್ಕೋಬಹುದು. ಬಟ್ ಈ ಸಲ ಏನಂದ್ರೆ ನಾನು ಊರಲ್ಲಿರಲ್ಲ, ಸೊ ಅದ್ ಹೆಂಗ್ ಮಾಡ್ಬಹುದು ನಾವು, ನಾನ್ ಅಲ್ಲಿಂದ ಇವನ್ ಇಲ್ಲಿಂದ ಹೆಂಗ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಬಟ್ ಫಾರ್ ಶೋರ್ ವಿಲ್ ಪುಟ್ ಅಪ್ ಸಮ್ ಕಾಂಟೆಂಟ್. ಅಂದ್ರೆ ನಿಮ್ಮ ಅಣ್ಣನೇ ಬರೆಯೋದು? ಹೌದೌದೌದು, ಅವನೇ ಬರೆಯೋದು. ಅವರಿಗೆ ಜಾಸ್ತಿ ಕ್ರಿಕೆಟ್ ಅಲ್ಲಿ ಅಯ್ಯೋ ಪಂಟ್ರವ್ರು. ಸೊ ಓಕೆ, ಸೂಪರ್. ಓಲ್ಡ್ ಸಾಂಗ್ಸ್ ನ ರೀ ಅರೇಂಜ್ ಮಾಡಿ ಇವಾಗ ಮಾಡೋದಾದ್ರೆ ಯಾವ ಒಂದು ಸಾಂಗ್ ನ ನೀವು ಸೆಲೆಕ್ಟ್ ಮಾಡ್ತೀರಾ? ಓ, ನಗುವ ನಯನ ಹಾಡು ಚೆನ್ನಾಗಿರತ್ತೆ ರಿಅರೇಂಜ್ ಮಾಡಕ್ಕೆ. ಬಟ್ ಆಫ್ ಕೋರ್ಸ್ ಅಂದ್ರೆ ರಾಜಾ ಸರ್ ಸಂಗೀತ ನಿರ್ದೇಶನ ನಾವ್ ಯಾರು ಮುಟ್ಟಕ್ಕಾಗಲ್ಲ. ಬಟ್ ಪ್ರಾಬಬ್ಲಿ ನನ್ ಶೈಲಿಯಲ್ಲಿ ಹಾಡಕ್ಕೆ ಅದನ್ನ ಖುಷಿ ಆಗುತ್ತೆ. ಮ್ಯೂಸಿಕಲಿ ರಿಅರೇಂಜ್ ಮಾಡಿ ತುಂಬಾ ಸ್ಕೋಪ್ ಇದೆ ಅದನ್ನ ಮಾಡಕ್ಕೆ. ಅವರು ಆಬ್ವಿಯಸ್ಲಿ ವೇ ಅಹೆಡ್ ಆಫ್ ಹಿಸ್ ಟೈಮ್ ಅವಾಗ ಆ ತರ ಹಾಡು ಇವತ್ತಿಗೂ, ಯಾಕಂದ್ರೆ ಅಷ್ಟು ಇಷ್ಟ ಪಡ್ತೀವಲ್ವಾ ನಾವು. ಸೊ ಆ ಹಾಡನ್ನ ಓಕೆ, ಆದಷ್ಟು ಬೇಗ ನಿಮ್ಮ ಬಾಯಿನ ಹಾಡನ್ನು ಅಂದ್ರೆ ಹಾಡಿದೀರಾ ಆಲ್ರೆಡಿ ಅಲ್ವಾ? ಹಾ, ಅಂದ್ರೆ ನಗುವ ನಯನ. ಹಾ, ಅಂದ್ರೆ ಇದಾಗಿ ಹಾಕಿಲ್ಲ, ಹಾಡಿದೀನಿ ಆಫ್ ಕೋರ್ಸ್. ಅದೇ ರೀ ಅರೇಂಜ್ ಮಾಡಿ ಏನು ಆಗಿಲ್ಲ. ಓಕೆ, ಸೂಪರ್. ಇನ್ನ ನಿಮ್ಮ ಸಾಂಗ್ ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಸೊ ಆ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ, ಅಂದ್ರೆ ಇರೋ ಬರೋ ಟ್ರೋಲ್ ಪೇಜಸ್ ಎಲ್ಲ ಹಾಕೊಂಡು ಅಂದ್ರೆ ಅವ್ರದೇ ಒಂದು ವರ್ಷನ್ ನ ಆ ಸಾಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಆ ಸಾಂಗ್ ನ ನೀವು ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಎದುರುಗಡೆ ಹಾಡ್ತೀರಾ ಅಂಡ್ ಅದ್ರಲ್ಲಿ ಅವ್ರದ್ದು ಒಂದ್ ಲೈನ್ ಇದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓ, ನಂಗೆ ನನ್ಗೆ ಅವತ್ತು ಪಬ್ಲಿಕ್ ಟಿವಿ ಅವರು ಇನ್ವೈಟ್ ಮಾಡಿದ್ರು. ಬಟ್ ನಂಗೆ ಏನು ಫಂಕ್ಷನ್, ಅದೇ ಈ ತರ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ರು. ಬಟ್ ಅಷ್ಟು ಪಿ ಸರ್ ಆಗಿರ್ಲಿ, ಅಜೀರ್ ಸರ್ ಆಗಿರ್ಲಿ ಬರ್ತಾರೆ ಅಂತ ಎಲ್ಲ ನಂಗೆ ಐಡಿಯಾನೇ ಇರ್ಲಿಲ್ಲ. ನಾನು ಓಕೆ ಒಂದ್ 2 ಹಾಡ್ ಹಾಡ್ಸಿ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಅಂಡ್ ರಂಗನಾಥ್ ಸರ್ ಇರ್ತಾರೆ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಡ್ ಅವರು ಆಂಕರು, ಮೇಡಮ್ ಇವಾಗ ಟ್ರೋಲ್ ಸಾಂಗ್ ಹಾಡ್ತೀರಾ ಅಂದ್ರು. ನಾನು ಸರಿ ಓಕೆ, ಏನ್ ಮಾಡ್ಲಿ, ಆ ಲೈನ್ ಹಾಡ್ಲಾ ಬೇಡ್ವಾ ಅಂತ ನಂಗೆ ಸ್ವಲ್ಪ ಟೆನ್ಷನ್ ಬೇರೆ, ಏನ್ ಮಾಡೋದು ಅಂತ. ಬಟ್ ಓಕೆ, ಇಟ್ಸ್ ಓಕೆ, ದಿಸ್ ಇಸ್ ಯುವರ್ ಆಪರ್ಚುನಿಟಿ. ಅವ್ರ ಹೆಸರಿರೋ ಲೈನ್ ಹಾಡ್ಬಿಡು, ಪರವಾಗಿಲ್ಲ ಅಂತ ಧೈರ್ಯ ತಗೊಂಡು ಭಯ ಪಟ್ಕೊಂಡೇ ಹಾಡ್ದೆ. ಸರಿದಾರೆ ಅಂತ. ಅಜ್ನೀಶ್ ಸರ್ ಬೇರೆ ಇದಾರೆ, ಉಪ್ಪಿ ಸರ್ ಬೇರೆ. ಓಕೆ, ಇಟ್ಸ್ ಓಕೆ, ದಿಸ್ ಇಸ್ ಯುವರ್ ಆಪರ್ಚುನಿಟಿ, ಸೀಸ್ ದಿ ಆಪರ್ಚುನಿಟಿ ಅಂತ ಹಾಡಿದ್ದು. ಅದ್ ಆ ತರ ಅಷ್ಟೊಂದು ಅದು ಮೀಮ್ ಮೆಟೀರಿಯಲ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ವೆರಿ ವೆರಿ ಫನ್. ಅದು ತುಂಬಾ ಖುಷಿ ಆಗುತ್ತೆ ಅವ್ರ ಮುಂದೆ ಹಾಡಕ್ಕೆ ಅವಕಾಶ ಸಿಕ್ತು ಅಂತ. ಬಟ್ ಎಸ್ ವೆರಿ ಫನ್ನಿ. ಸೊ ಇವಾಗ ರಂಗನಾಥ್ ಸರ್ ಅಂತ ಅಂದ ತಕ್ಷಣ ಎಲ್ರಿಗೂ ಒಂದ್ ಭಯ ಇರುತ್ತೆ ಅವ್ರು ಮಾತಾಡೋದು. ಯಾಕಂದ್ರೆ ಅವ್ರನ್ನ ನಾವು ಟಿವಿಯಲ್ಲಿ ನೋಡಿರ್ತೀವಿ, ಇನ್ ಪರ್ಸನ್ ಯಾರು ನೋಡಿರಲ್ಲ. ಅಂದ್ರೆ ತುಂಬಾ ಜನ, ಕೆಲವು ಜನ ನೋಡಿರ್ತಾರೆ. ಇವಾಗ ಆ ಮೂಮೆಂಟ್ ಅಲ್ಲಿ ಅವ್ರು ಎದ್ಬಿಟ್ಟು ಏನ್ ನನ್ನ ಹೆಸರಲ್ಲಿ ಸಾಂಗ್ ಮಾಡಿದೆ ಅಂತ ರೈಸ್ ಆಗ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ವಿ ನಾವು? ಇಲ್ಲ ಅದು ಎಲ್ಲಾ ಏನ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಒಂಥರ ಉಪ್ಪಿ ಸರ್ ಮತ್ತೆ ರಂಗನಾಥ್ ಸರ್ ಮಾತಾಡೋದು ಕೇಳಿಸ್ಕೊಳಕ್ಕೆ ಐ ಥಿಂಕ್ ನಾವು ಫುಲ್ ದಂಗಾಗಿ ಎಲ್ರು ಕೇಳಿಸ್ಕೊತಾ ಇದ್ವಿ. ಅವ್ರಿಬ್ರು ಹೆಂಗ್ ಮಾತಾಡ್ತಿದಾರೆ ಇವ್ರಿಬ್ರು ಅಂತ. ಅಂಡ್ ಅದು ಪಾಸಿಂಗ್ ಕಾಮೆಂಟ್ಸ್ ಅಲ್ಲಿ ಬಂತು, ಇಲ್ಲ ನನ್ನ ಕೇಳ್ಬಿಟ್ಟೆ ಅವರು ಬರ್ದಿದ್ದು ಆ ಲೈನ್ ಅಂತ. ಸೊ ಅವಾಗ ನಂಗೂ ಧೈರ್ಯ ಬಂತು, ಓಕೆ ಹಾಡ್ಬೋದು ಇವ್ರ ಮುಂದೆ, ಪರ್ಮಿಷನ್ ತಗೊಂಡಿದ್ದಾರೆ. ಸೊ ಈ ಟ್ರೋಲ್ ಆಗುತ್ತೆ ಸಾಂಗ್ ಈ ಲೆವೆಲ್ ರೀಚ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿತ್ತ ಮೊದ್ಲು? ಚಾನ್ಸೇ ಇರ್ಲಿಲ್ಲ. ನಂಗೆ ಅರ್ಥನೇ ಗೊತ್ತಿರಲಿಲ್ಲ ಹಾಡ್ದು ಫಸ್ಟ್ ಹಾಡ್ದಾಗ. ಸೊ ಏನ್ ಸಿಚುವೇಶನ್, ಅಫ್ಕೋರ್ಸ್ ಟ್ರೋಲ್ ಆಗತ್ತೆ ಅದು ಗೊತ್ತಿತ್ತು. ಆಮೇಲೆ ಹೋಗ್ತಾ ಇಟ್ ವಾಸ್ ಲೈಕ್ ಜಿಬ್ರಿಶ್, ಏನ್ ಹಾಡ್ತಾ ಇದೀನಿ ಅಂತ ಗೊತ್ತಿರ್ಲಿಲ್ಲ. ಬಟ್ ಓಕೆ,
ಹಾಡಿ ಮುಗಿಸ್ದೆ. ಬಟ್ ಅದ್ ಬಂದಾದ್ಮೇಲೆನೆ ಹೋ 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 ಅಂತ ಅನ್ಸಿದ್ದು. ಓ ಸಖತ್ತಾಗಿ ತುಂಬಾ ರಿಲೇಟಬಲ್ ಆಗಿತ್ತು ಅವಾಗ. ಆಮೇಲೆನೆ ಗೊತ್ತಾಗಿತ್ತು. ಬಟ್ ಅಷ್ಟೊಂದು ಜನರು ಇಷ್ಟಪಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅಗೇನ್ ದೇವ್ರ ದಯೆ ಅಂಡ್ ಸಖತ್ ಖುಷಿ ಆಯ್ತು ನನ್ಗೆ. ತಿರ್ಗಾ ಆ ಒಂದು ಅಷ್ಟು ಒಂದು ಬಿಗ್ ಪ್ರಾಜೆಕ್ಟ್ ಅಲ್ಲಿ ನಾನು ಒಂದು ಧ್ವನಿಯಾಗಿ ಭಾಗಿಯಾಗಿದೆ ಅಂದ್ರೆ ಗಾಡ್ಸ್ ಗ್ರೇಸ್ ಅಂಡ್ ಲಕ್. ಥ್ಯಾಂಕ್ ಯು ಗಾಡ್ ಅಷ್ಟೇ. ಸೂಪರ್. ಇವಾಗ ಆ ಸಾಂಗ್ ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ಬೋದಾ? ಅವನೊಬ್ಬ ಏನ್ ಹಾರಿರೋನ ಯಾಕೆ ಅವನ್ ಕರಿಮಣಿ ಮಾಲೀಕನ ಅಲ್ಲ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ನಾನ್ ಹಿಂಗ್ ಪುಂಗ್ಲಿ ಆಲ್ರೈಟ್ ಮುಂದಕ್ಕೆ ಹೋಗೋಣ ಯಾಕೆ ರಾಂಗ್ ಆತನ್ ರಂಗಣ್ಣ ಓಕೆ ಒಟ್ಟಾಗಿ ನಿಂತ್ರೆ ನಾವು ಜೋಡಿ ತಂಗೆ ಗೆಲುವು ಕಂದೆ ಇಡೀ ರಾಜಕ್ಕೇನೆ ಖುಷಿ ಕೊಡೋ ಸುದ್ದಿ ಇದೆ ಮರ ಯಾಕೆ ಮನ್ಸು ತಾಯಿ ಅಷ್ಟೇ ಏನಂತೀರ ಲಾರಿ ಡ್ರೈವರ ನನ್ನ ಲವ್ವರ ಲವ್ವರ್ ಗುಮ್ಮಿಸ್ಕೊಂಡು ತಗಡಾಗೋದವನು ಅಯ್ಯೋ ಕರ್ಮ ಇದು ಹಂಸಲಿ ಖಟ್ಯೂನು ಕಣೆ ನಿನ್ನ ಕೇಸ್ ಹಾಕ್ತಾರೆ ಕಣೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ ಕೆಲ್ಸದವ್ರಿಗೆ ಟೈಮ್ ಪಾಸ್ ಆಗುತ್ತೆ ತುಂಬಾ ನನಗೆ ಎಷ್ಟು ಮೊದ್ಲೆಲ್ಲ ನಾನು ನಿಮ್ ಸಾಂಗ್ ನ ಕೇಳ್ತಾ ಇದ್ದೆ ಅಂಡ್ ಇವತ್ತಿಷ್ಟು ಲೈವ್ ಅಲ್ಲಿ ಅಬ್ಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಇವಾಗ ಸಿಂಗರ್ಸ್ ಅಂತ ಅಂದ ತಕ್ಷಣ ಸಾಕಷ್ಟು ಕಾನ್ಸರ್ಟ್ ಹೋಗ್ತೀರಾ ನೀವು. ಸೊ ಅಲ್ಲಿ ಸಾಂಗ್ಸ್ ಹಾಡ್ತಾ ನಿಮ್ಗೆ ಆಡಿಯನ್ಸ್ ಡಿಮಾಂಡ್ ಮಾಡ್ತಾರೆ ಡಾನ್ಸ್ ಮಾಡಿ ಅಂತ. ಆಮೇಲೆ ನೀವು ಸಾಂಗ್ಸ್ ಹಾಡ್ತಾ ಡಾನ್ಸ್ ಮಾಡಿ ನಿಮ್ ಎನರ್ಜಿ ಲೆವೆಲ್ ಡೌನ್ ಆಗಲ್ವಾ? ಆಗತ್ತೆ, ಡಿಪೆಂಡ್ಸ್ ಅಂದ್ರೆ. ಬಟ್ ಏನಂದ್ರೆ ಇಟ್ ಈಸ್ ಒಂಥರ ಸ್ಟೇಜ್ ಮೇಲೆ ಹೋಗಿ ಸುಸ್ತು ಆಗತ್ತೆ. ಬಟ್ ಅದೇ ಟೈಮ್ಗೆ ಆಡಿಯನ್ಸು ರೆಸ್ಪಾನ್ಸು ಸಖತ್ತಾಗಿದ್ರೆ ಅಷ್ಟು ಅಡ್ರಿನಾಲಿನ್ ರಶ್ ಇನ್ ಯಾವ್ದ್ರಲ್ಲೂ ಆಗಲ್ಲ. ಇನ್ಫ್ಯಾಕ್ಟ್ ಸೋ ಮೆನಿ ಟೈಮ್ಸ್ ಶೋಸ್ ಆದ್ಮೇಲೆ ನಂಗೆ ಮಲ್ಕೊಳಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಎನರ್ಜಿ ಇರುತ್ತೆ ಆಫ್ಟರ್ ದ ಶೋ. ಸೊ ಸುಸ್ತಾಗೋದಿದೆ ಅಫ್ಕೋರ್ಸ್, ಬಟ್ ಅವಾಗ ಆರ್ಗನೈಸರ್ಸ್ ಏನಾದ್ರು ತಿನ್ನಕ್ ತಂದು ಕೊಡ್ತಾ ಇರ್ತಾರೆ. ಸೊ ಚೆನ್ನಾಗಿರುತ್ತೆ, ಅಲ್ಲಿ ಮ್ಯಾಚ್ ಆಗ್ಬಿಡತ್ತೆ. ಹೌದು. ಸೊ ಯಾವತ್ತಾದ್ರೂ ನಿಮ್ಗೆ ಅನುಭವ ಇದೆಯಾ? ಅಂದ್ರೆ ನೀವು ಹಾಡು ಹೇಳ್ತಾ ಇರ್ತೀರಾ, ಡಾನ್ಸ್ನು ಕೂಡ ಮಾಡ್ತಾ ಇರ್ತೀರಾ, ಆ ಗ್ಯಾಪ್ ಅಲ್ಲಿ ಲಿರಿಕ್ಸ್ ಮರ್ತೋಗ್ಬಿಡತ್ತೆ. ಅಯ್ಯೋ ಅದೇನು ಯಾವಾಗ್ಲೂ ಆಗತ್ತೆ. ಹೌದಾ? ಹೇಗ್ ಮ್ಯಾನೇಜ್ ಮಾಡ್ತೀರಾ? ಏನು ಮಸಾದ್ರೆ ಅಂತ ಆಡ್ಬಿಡೋದು ಅಷ್ಟೇ. ಏನಿಲ್ಲ ಅಂದ್ರೆ ಓ ಆಡಿಯನ್ಸ್ ನೀವ್ ಹಾಡಿ ಅಂತ ಹೇಳ್ಬಿಡೋದು ಮರ್ತಾದ್ರೆ ಅವ್ರು ಹಾಡ್ತಾರೆ ಅಷ್ಟೇ. ಬಟ್ ಅದೆಲ್ಲ ಸ್ವಲ್ಪ ಸುಮ್ನೆ ತೇಲ್ಸ್ಕೊಂಡ್ ಆಡ್ಬಿಡೋದು. ಏನೋ ಕೇಳಿಸ್ಬೇಕು ಪದದ ತರ, ಅಥವಾ ಏನೋ ಒಂದ್ ಪದ ಆಡ್ಬಿಡೋದು. ಬಟ್ ಆಮೇಲೆ ಇಲ್ಲ ಬೆಸ್ಟ್ ಅಂದ್ರೆ ಆಡಿಯನ್ಸ್ ನೀವ್ ಹಾಡ್ಬಿಡಿ ಅಂತ. ಓಕೆ, ಸೂಪರ್. ನಿಮ್ಗೆ ಯಾವತ್ತಾದ್ರೂ ಇವಾಗ ಕ್ರೇಜಿ ಫ್ಯಾನ್ ಮೂಮೆಂಟ್ ಆಗಿದ್ಯಾ? ಕ್ರೇಜಿ ಫ್ಯಾನ್ ಮೂಮೆಂಟ್ ಫನ್ ಆಗಿ ಕ್ರೇಜಿ ಆಗಿ ಅದನ್ನ ಮನೆಗೆ ಹೋಗಿ ನೆನ್ಸ್ಕೊಂಡು ನಿಮ್ಗೆ ನಿದ್ದೆ ಬರ್ತಿರಲ್ಲ, ಲೈಕ್ ಹಿಂಗಾಗೋಯ್ತಲ್ಲ ಅಂತ ನಗ್ತಾ ಇರ್ತೀರ? ಆ ತರ ಏನು ಇಲ್ಲ ಅನ್ಸುತ್ತೆ. ಬಟ್ ದೇರ್ ವಾಸ್ ಹುಡ್ಗಿ ಬಂದ್ಬಿಟ್ಟು ಅವ್ರಿಗೆ ಎಷ್ಟು ನನ್ಗೆ ಅಷ್ಟೊಂದು ಫ್ಯಾಂಡಮ್ ಇರುತ್ತೆ ನಂಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಅಯ್ಯೋ ನಂಗೆ ಅಳು ಬರ್ತಾ ಇದೆ ನಿಮ್ನ ನೋಡಿ ಅಂತೆಲ್ಲ ಹೇಳ್ತಾರು. ನಾನು ಐ ಡೂ ದ್ಯಾಟ್ ವಿತ್ ಇಫ್ ಎಟ್ ಆಲ್. ನನ್ಗೆ ಯಶ್ ಸರ್ ನೋಡಿದ್ರೆ ನಾನು ಹತ್ತಿದ್ದೆ. ಸೊ ಅವರು ಆ ಹುಡ್ಗಿ ನಾನ್ ಹೆಂಗ್ ರಿಯಾಕ್ಟ್ ಮಾಡಿದ್ನೋ ಹಂಗ್ ಮಾಡ್ತಾ ಇದ್ರು. ನಾನು ಏನಕ್ಕೆ ಹಿಂಗೆ ಅಂತ ಗೊತ್ತಿರ್ಲಿಲ್ಲ. ಬಟ್ ದಟ್ ವಾಸ್ ಲೈಕ್ ವಾವ್, ಓಕೆ ಇಷ್ಟೊಂದು ಫಾಲೋ ಮಾಡ್ತಾರೆ, ಇಷ್ಟೊಂದು ಇಷ್ಟ ಪಡ್ತಾರೆ ಅಂತ. ಐ ಥಿಂಕ್ ಆ ಹುಡ್ಗಿ ನೋಡಿ ನಂಗೆ ಸೋ ಕನ್ಫ್ಯೂಸ್ಡ್, ಯಾಕೆ ಇಷ್ಟೊಂದು ಫ್ಯಾಂಡಮ್ ಅಂತ. ಸೊ ಅವಾಗ ಐ ವಾಸ್ ಲೈಕ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು, ಇಷ್ಟೊಂದು ಇಷ್ಟ ಪಡ್ತಾ ಇದೀರಾ, ಥ್ಯಾಂಕ್ ಯು. ಬಟ್ ಕ್ರೇಜಿ ಅಂತ ಏನು ಆತರ ಏನು ನೆನ್ಸ್ಕೊಂಡ್ ನಿದ್ದೆ ಬರ್ದಿರೋ ತರ ಏನು ಆಗಿಲ್ಲ. ಓಕೆ, ನೀವು ಸ್ಟೇಜ್ ಮೇಲೆ ಹೋದಾಗ ಫ್ಯಾನ್ಸ್ ಅಂದ್ರೆ ಆಡಿಯನ್ಸ್ ಯಾರು ಇರ್ತಾರೆ, ಯಾವ ಸಾಂಗ್ ಅಂದ್ರೆ ನಿಮ್ಮ ಯಾವ ಸಾಂಗ್ ನ ಜಾಸ್ತಿ ಇದನ್ನ ಹೇಳಿ ಒನ್ಸ್ ಮೋರ್ ಅಂತ ಹೇಳ್ತಾರೆ? ಯಾವ ಸಾಂಗ್ ನ? ನಂದ್ ಯಾವ ಹಾಡು ಫಸ್ಟ್ ಕೇಳಲ್ಲ. ನಾನ್ ಹೋದ ತಕ್ಷಣ ನನ್ನ ಹೆಸರು ಅನೌನ್ಸ್ ಮಾಡಿದ ತಕ್ಷಣ, ಎಸ್ಪೆಷಲಿ ಕಾಲೇಜ್ ಹುಡುಗರು ಫಸ್ಟ್ ಹಾಡು ಐಶ್ವರ್ಯ ಬಂದ್ಲು ಅಂತ ಅಂದೇ ಹಾಡೋದು. ಇವಾಗ ಏನಾಗುತ್ತೆ, ನಾನ್ ವಿಜಯ್ ಪ್ರಕಾಶ್ ಸರ್ ಜೊತೆ ಪರ್ಫಾರ್ಮ್ ಮಾಡ್ತೀನಿ ಅವ್ರ ಬ್ಯಾಂಡ್ ಅಲ್ಲಿ. ಸೊ ಏನಾಗೋಗುತ್ತೆ, ಅವ್ರ ಜೊತೆ ಹಾಡ್ತಿರ್ಬೇಕಾದ್ರೆ ಈ ಕಾಲೇಜ್ ಹುಡುಗರೆಲ್ಲ ಹೇಳ್ಬಿಡ್ತಾರೆ
ಅಂಡ್ ನಾ ಎಷ್ಟು ಎಂಬ್ಯಾರಸ್ ಆಗೋಗುತ್ತೆ, ಯಾಕಂದ್ರೆ ವಿ.ಪಿ. ಸರ್ ಪಕ್ಕದಲ್ಲೇ ನಿಂತಿದ್ದಾರೆ ಅಂಡ್ ಅವ್ರ ಮುಂದೆ ಅಂಡ್ ವಿ.ಪಿ. ಸರ್ ಸೇರ್ಕೊಂಡು ಹಾ ಐಶ್ವರ್ಯ ಬಾಮ್ಮ ಕರೀತಾ ಇದ್ದಾರೆ. ಐಶ್ವರ್ಯ ಬಂತು. ಸೊ ಸೊ ಆತರ ಆ ಹಾಡನ್ನ ಫಸ್ಟ್ ಹೇಳ್ತಾರೆ. ಬಟ್ ಅದಾದ್ಮೇಲೆ ಮೀಟ್ ಮಾಡೋಣ ಇಸ್ ದ ಫಸ್ಟ್ ಸಾಂಗ್ ದೇ ಆಸ್ಕ್ ಫಾರ್. ಇಲ್ಲ ಅಂದ್ರೆ ನಮಾಮಿ ನಮಾಮಿ ಹಾಡಕ್ಕೆ ಕೇಳ್ತಾರೆ. ಸೊ ಬಟ್ ಮೀಟ್ ಮಾಡೋಣ ಇಸ್ ಯಾವಾಗ್ಲೂ ಕೇಳೋದು ಅದೇ, ಅದನ್ನ ಹಾಡಿ ಅಂತ. ಓಕೆ, ಸೂಪರ್. ಅಂಡ್ ನೀವು ದರ್ಶನ್ ಸರ್ ಜೊತೆ ಫೋಟೋ ತೆಗೆಸ್ಕೋತೀರಾ ಹ್ಮ್. ಅಂಡ್ ಅವರ ಸಾಂಗ್, ಅವರ ಮೂವಿಗೆ ನೀವು ಹಾಡಿರುವಂತ ಸಾಂಗ್ ಶೇಕ್ ಇಟ್ ಪುಷ್ಪವತಿ, ಅದಂತೂ ಹ್ಮ್. ನೆಕ್ಸ್ಟ್ ಲೆವೆಲ್. ಅಂಡ್ ನಾನು ಅವಾಗ್ಲೇ ಹೇಳ್ತಾ ಇದ್ದಂಗೆ ಅಂದ್ರೆ ಇಡೀ ಕನ್ನಡ ಜನತೆನ ನಿಮ್ಮ ಧ್ವನಿಯಲ್ಲಿ ಒಂಥರ ಶೇಕ್ ಮಾಡಿದ ಹಾಗೆ. ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹರಿ ಸರ್ಗೆ ಹಾಡಿದ ಮೊದಲನೇ ಹಾಡದು. ಅಂಡ್ ಹೆಂಗಂದ್ರೆ ಇವಾಗ ಹರಿ ಸರ್ ನನ್ನ ಚೈಲ್ಡ್ಹುಡ್ ಯಾವ್ಯಾವ ಮೂವೀಸ್ ಬಂದಿದೋ, ಯಾವ್ಯಾವ ಕನ್ನಡದ ಹಾಡುಗಳು ಕೇಳಿಸ್ಕೊಂಡಿನೋ ನಾನು, ಹ್ಮ್. ಮೋಸ್ಟ್ಲಿ ಹರಿಕೃಷ್ಣ ಸರ್ದೇ ಮ್ಯೂಸಿಕ್. ಹ್ಮ್. ಬಿ ಇಟ್ ಇವಾಗ ಕಣ್ಣ ಸಲಿಗೆ ಮಿಂಚಾಗಿ ನೀನು ಬರಲು, ಮಳೆಯಲ್ಲಿ ಜೊತೆ, ಯಾವ್ದು ಒಂದ್ ನೆನ್ಸ್ಕೊಂಡ್ರುನು ಹರಿ ಸರ್ದೇ ಮ್ಯೂಸಿಕ್ ಅದಕ್ಕೆ. ಅಂಡ್ ನಂಗೆ ಗೊತ್ತೂ ಇರ್ಲಿಲ್ಲ ಹೋದಾಗ ಅವ್ರದ್ದು ರೆಕಾರ್ಡಿಂಗ್ ಅಂತ. ಸೊ ಹೋದೆ, ಏನಂತ ಗೊತ್ತಿರ್ಲಿಲ್ಲ. ಓಕೆ, ಫಸ್ಟ್ ಟೈಮ್ ಎಷ್ಟು ಕೆಟ್ಟದಾಗ ಹಾಡಿದೆ ಅಂದ್ರೆ ನಾನು ಅದೇ ಓಕೆ ಅಷ್ಟೇ, ನನ್ಗೆ ಚಾನ್ಸೇ ಇಲ್ಲ ಇವ್ರು ವಾಪಸ್ ಕರೆಯೋದು ಅಂತಾನೆ ಆಯ್ತು. ಬಟ್ ದೆನ್ ಥ್ಯಾಂಕ್ಫುಲಿ ಕರೆದ್ರು. ಅಂಡ್ ಆ ಟೈಮ್ ಹರಿ ಸರ್ ಇದ್ದು ತುಂಬಾ ಪೇಶೆಂಟ್ ಆಗಿ ಹೇಳ್ಕೊಟ್ರು ನಂಗೆ. ಪುಷ್ಪವತಿಲೇ ಒಂದ್ 2 ಲೈನ್ ಅಲ್ಲಿ ತುಂಬಾ ಕಷ್ಟ ಪಡ್ತಿದ್ದೆ ಹಾಡಕ್ಕೆ. ಬಟ್ ಹಿ ವಾಸ್ ವೆರಿ ಪೇಶೆಂಟ್, ತುಂಬಾ ಸ್ವೀಟ್ ಆಗಿ ಹೇಳ್ಕೊಟ್ರು. ಇಲ್ಲ ಹಿಂಗ್ ಹಾಡು. ಇನ್ಫ್ಯಾಕ್ಟ್ ತುಂಬಾ ಯೂಸ್ಫುಲ್ ಟಿಪ್ಸ್ ಕೊಟ್ರು ಅವತ್ತು. ಅದಾದ್ಮೇಲೆ ಇಟ್ಕೋತಾರೆ ಅಂದ್ರೆ, ಸೊ ಅದು ರಿಟೈನ್ ಮಾಡ್ತಾರೆ. ನನ್ ವಾಯ್ಸೇ ಫೈನಲೈಸ್ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಬಟ್ ಅದ್ ಹಾಡ್ ಬಂದಾದ್ಮೇಲೆ ಅಂಡ್ ದರ್ಶನ್ ಸರ್ಗೆ ಅವರ ಒಂದ್ ಫಿಲ್ಮ್ ಅಲ್ಲಿ ಹಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಂಡ್ 2ನೇ ಹಾಡು ನಾನ್ ದರ್ಶನ್ ಸರ್ಗೆ ಹಾಡಿ, ಫಸ್ಟ್ ರಾಬರ್ಟ್ ಹಾಡಿದೆ ಅರ್ಜುನ್ ಸರ್ಗೆ, ಆಮೇಲೆ ಇದು ಹರಿ ಸರ್ಗೆ. ಅಂಡ್ ಐ ಥಿಂಕ್ ಅದೊಂದು ಇವಾಗ ಹರಿ ಸರ್ದು ಒಂದಷ್ಟು ಕಲ್ಟ್ ಸಾಂಗ್ಸ್ ಅಲ್ಲಿ ನಾನು ಒಂದು ವಾಯ್ಸ್ ಆಗಿದೀನಿ ಅಂದ್ರೆ ಸಖತ್ ಖುಷಿ. ನೀವು ದರ್ಶನ್ ಸರ್ ಮೀಟ್ ಆದಾಗ ಅವ್ರು ಹೇಳಿದ್ರ ಶೇಕ್ ಇಟ್ ಪುಷ್ಪವತಿ ಸಾಂಗ್ ಬಗ್ಗೆ? ಇಲ್ಲ, ಅಂದ್ರೆ ಅವರು ತುಂಬಾ ಬ್ಯುಸಿ ಇದ್ರು. ಐ ಥಿಂಕ್ ಅವತ್ತು ಅವ್ರದ್ದು 25th ಇದಿತ್ತು ಫಿಲ್ಮ್ ಇಂಡಸ್ಟ್ರಿಗೆ. ಅವ್ರದ್ದು ಒಂದ್ ಸೆಲೆಬ್ರೇಷನ್ ಶ್ರೀರಂಗಪಟ್ಟಣದಲ್ಲಿ ಆಗಿತ್ತು. ಅಂಡ್ ಅವರು ಅಷ್ಟು ಬ್ಯುಸಿ ಆಗಿದ್ರು, ಬಂದು ಅಟ್ಲೀಸ್ಟ್ ಹಾಯ್ ಅಂತ ಆದ್ರೂ ಹೇಳಿದ್ರಲ್ಲ ಅಂತ ಅಷ್ಟು. ಆಮೇಲೆ ಹಾಯ್ ಹೇಳಿ ನಮಸ್ಕಾರ ಅಂತ ಹೇಳಿ ಫೋಟೋ ತೆಗ್ಸ್ಕೊಂಡು, ಬಿಕಾಸ್ ಇಸ್ ಟೂ ಬಿಸಿ. ಸೊ ಅವತ್ ಹರಿ ಸರ್ದು ಕಾನ್ಸರ್ಟ್ ಇತ್ತು, ನಾವೆಲ್ಲ ಹಾಡಕ್ ಹೋಗಿದ್ವಿ. ಸೊ ಅವಾಗ ಅಟ್ಲೀಸ್ಟ್ 1 minute ಸ್ಪೇರ್ ಮಾಡಿದ್ರು ಅವರು. ಅದೇ ಇಷ್ಟೊಂದು ಮಾತಾಡೋ ಅಷ್ಟು ಟೈಮ್ ಇರ್ಲಿಲ್ಲ. ಬಟ್ ಅಲ್ಲಿ ಅವರು ಒಂದು ಫ್ಯಾಂಡಮ್ ನೋಡಿ ಮತ್ತೆ ಫ್ಯಾನ್ ಫಾಲೋಯಿಂಗ್ ನೋಡ್ಬಿಟ್ಟು, ಅಲ್ಲಿ ತನಕ ನಾನು ಅದನ್ನ ನೋಡೇ ಇರ್ಲಿಲ್ಲ, ವಿಟ್ನೆಸ್ಸೇ ಮಾಡಿರ್ಲಿಲ್ಲ. ಅಂಡ್ ಅವ್ರನ್ನ ಯಾವತ್ತೂ ಮೀಟ್ ಸಹ ಮಾಡಿರ್ಲಿಲ್ಲ. ಅಲ್ಲಿ ನೋಡಿ ಜನಕ್ಕೆ ಅವ್ರ ಬಗ್ಗೆ ಎಷ್ಟು ಹುಚ್ಚು ಪ್ರೀತಿ ಅಭಿಮಾನ ಅಂತ ಅವತ್ತೇ ನಾನು ವಿಟ್ನೆಸ್ ಮಾಡಿದ್ದು. ಅಂಡ್ ಅವಾಗ ರಿಯಲೈಸ್ ಆಯ್ತು ಯಾಕೆ ವೈ ಡಿ ಬಾಸ್ ಇಸ್ ಡಿ ಬಾಸ್. ಸೊ ಅವಾಗ ಓ ಮೈ ಗಾಡ್, ಇವ್ರಿಗ್ ನಾನ್ ಹಾಡಿನಲ್ಲ ಅಂತ ಅವಾಗ ಇನ್ನೂ ಒಂದಷ್ಟು ಇದಾಯ್ತು ನಂಗೆ, ರಿಯಾಲಿಟಿ ಹಿಟ್ ಆಯ್ತು. ಓ ಮೈ ಗಾಡ್, ಇವ್ರಿಗ್ ಹಾಡಿರೋದ್ ನಾನು ಅಂತ. ಸೊ ಅವಾಗ ಒಂಥರ ಪ್ರೌಡ್ ಮೂಮೆಂಟ್ ಅಲ್ವಾ? ಹೌದು. ಅದು ಐ ಥಿಂಕ್ ಎಲ್ಲಾ ಹಾಡುಗಳು ಇಲ್ಲಿ ತನಕನೂ ಒಂಥರ ಡೆಸ್ಟಿನಿ, ಒಂಥರ ಹೆಂಗೆ ಅದು ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಗಾಡ್. ಅದೊಂದು ಡೈರೆಕ್ಟರ್ ಆ ಮೂಮೆಂಟ್ ಅಲ್ಲಿ ಇಲ್ಲ ಇವ್ಳ ವಾಯ್ಸೇ ಫೈನಲೈಸ್ ಮಾಡೋಣ ಅಂತ ಅನ್ಸ್ತಾ ಇದೆಯಲ್ಲ. ಸೊ ವೆರಿ ವೆರಿ ಥ್ಯಾಂಕ್ಫುಲ್. ನೀವು ಸೋನು ನಿಗಮ್ ಸರ್ ನ ಮೀಟ್ ಮಾಡಿದೀರಾ? ಮಾಡಿದೀನಿ ಸಲ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಮಾತಾಡಿರೋದು, ಆ ಒಂದು ಒಡನಾಟ? ಐ ಥಿಂಕ್ ಅದೇ ಹೇಳ್ತಾರಲ್ಲ, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ. ಹಂಗೆ ಅಂದ್ರೆ ಇಟ್ ವಾಸ್ ಅ ಪ್ರೈವೇಟ್ ಕಾನ್ಸರ್ಟ್. ಅವಾಗ ಕೋವಿಡ್ ಟೈಮ್ ಅಲ್ಲಿ ತೇಜಸ್ವಿ ಸೂರ್ಯ ಅವರು ಹಾಗೆ ವಿಜಯ್ ಪ್ರಕಾಶ್ ಸರ್ ಒಂದಷ್ಟು ಮ್ಯೂಸಿಷಿಯನ್ಸ್ಗೆ ಯಾರಿಗೆ ಸ್ವಲ್ಪ ಆದಾಯ ಕಡಿಮೆ ಆಗುತ್ತೋ ಆ ಟೈಮ್ ಅಲ್ಲಿ ಅವರಿಗೆ ಫಂಡ್ ರೇಸ್ ಮಾಡ್ಬೇಕು ಅಂತ ಒಂದು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರು. ಸೊ ಅವಾಗ ಅದ್ರ ಫಿನಾಲೆ ಡೇ, ಓಕೆ ಎಷ್ಟು ಫಂಡ್ ರೇಸ್ ಆಗಿದೆ ಅಂಡ್ ಎವ್ರಿಬಡಿ ವಾಸ್ ದೇರ್. ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ಒಂದು ಕ್ಲೋಸ್ಡ್ ಕಾನ್ಸರ್ಟ್ ಇತ್ತು. ಯಾಕಂದ್ರೆ ಬರೀ ಅಷ್ಟೇ ಮೆಂಬರ್ಸ್ ಗೆ ಅಂತಾನೆ ಇರ್ತಿದ್ದು. ಸೊ ಥ್ಯಾಂಕ್ಫುಲಿ ನಮ್ಗೂ ಎಂಟ್ರಿ ಸಿಕ್ತು. ಅಲ್ಲಿ ಹೆಂಗೆ ಅಂದ್ರೆ ಇಟ್ ವಾಸ್ ಬೀಂಗ್ ಶಾರ್ಟ್, ಸೊ ಏನ್ ಕಾನ್ಸರ್ಟ್ ತರ ಇರ್ಲಿಲ್ಲ. ಅವರು ಹೆಂಗೆ ಅಂದ್ರೆ
ಅವ್ರು ಸೋನು ನಿಗಮ್ ಅವರು ಹೆಂಗ್ ಹಾಡಿದ್ರು ನಾವ್ ಕೇಳಿಸ್ಕೊತೀವಿ. ಏನ್ ಹಾಡು ಸುಮ್ನೆ ಸಾ ಅಂದ್ರು ನಾವ್ ಕೇಳಿಸ್ಕೊತೀವಿ. ಎಲ್ಲ ಕನ್ನಡ ಹಾಡುಗಳನ್ನೇ ಹಾಡ್ತಾ ಇದ್ರು. ಅವ್ರು ಎಷ್ಟು ಡೆಡಿಕೇಟೆಡ್ ಈವನ್ ಅಟ್ ದಿಸ್ ಪಾಯಿಂಟ್ ಆಫ್ ಹಿಸ್ ಲೈಫ್. ಯಾವ್ದೋ ಒಂದು ಸುಮ್ನೆ ಒಂದ್ ಸಾಹಿತ್ಯ ತಪ್ಪು ಮಾಡಿದ್ರು ಏನೋ ಅನ್ಸತ್ತೆ. ಸೊ ಹಿ ವಾಸ್ ಲೈಕ್ ನೋ, 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 ನೋ ನಾನ್ ಇನ್ನೊಂದ್ಸಲ ಹಾಡ್ತೀನಿ ಅಂತ ಒಬ್ರು ಸಿಂಗರ್‌ನ ಕರ್ಸ್ಕೊಂಡು ಇದ್ ಹೆಂಗೆ ಹೇಳಿ ಸ್ವಲ್ಪ ಹೇಳ್ಕೊಡಿ ನಂಗೆ ಅಂತ ಹೇಳಿ ಅವ್ರಿಗೆ ಏನಲ್ವಾ ಅದು ಕಲ್ತ್ಕೋಬೇಕು ಅಂತ ಅವ್ರಿಗೇನು ಇಲ್ಲ. ಯಾಕಂದ್ರೆ ಅವ್ರು ಏನ್ ಹಾಡಿದ್ರು ನಾವ್ ತಗೋತೀವಿ. ಸೊ ಅದು ಇನ್‌ಫ್ಯಾಕ್ಟ್ ಪ್ರೋಗ್ರಾಮ್ ಮುಂಚೆನೂ ಕುತ್ಕೊಂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಅಲ್ಲಿ ಆನ್ ದ ಸ್ಟೇಜ್ ಒಂದೇ ಇಷ್ಟು ಮಿಸ್ ಆಯ್ತದು. ನೋಬಡಿ ವುಡ್ ಹ್ಯಾವ್ ಇವನ್ ನೋಟಿಸ್ಡ್. ಅದನ್ನ ತಿರ್ಗಾ ಅವ್ರು ಕಲ್ತ್ಕೊಂಡು ತಿರ್ಗಾ ಫುಲ್ ಟೇಕ್ ಮಾಡಿದ್ರು ಹಾಡ್ನ. ನಾವು ಎಷ್ಟು ಕಲಿಯೋದಿದೆ ಅಲ್ವಾ ಅಂತ ದೊಡ್ಡ ಸಿಂಗರು ಕಲ್ತ್ಕೊಂಡು ಅಥವಾ ಇನ್ನೊಬ್ರಿನ್ ಹೆಲ್ಪ್ ಕೇಳಿ ಕಲ್ತ್ಕೊಂಡು ಹಾಡ್ತಾ ಇದಾರೆ. ಪರ್ಫೆಕ್ಷನಿಸ್ಟ್. ಸೊ ಸಖತ್ ಒಂಥರ ಆಸ್ಟ್ರಕ್ ಆಗೋಯ್ತು ಸರ್. ಹೆಂಗೆ ನೀವ್ ಹಿಂಗೆ ಅಂತ. ಸೊ ದಟ್ ವಾಸ್ ವೆರಿ ವೆರಿ ನೈಸ್. ಸೂಪರ್. ನೋಡಿ ಎಷ್ಟು ಕಲಿಯೋದಿದೆ ಹೌದು. ಅವರಿಂದ. ಹೌದು ಯಾಕಂದ್ರೆ ನೀವು ಆಗ್ಲೇ ಮೆನ್ಷನ್ ಮಾಡ್ದೆ ತುಂಬಿದ ಕೂಡ ತೊಳ್ಕುವುದಿಲ್ಲ ಅಂತ. ಸೊ ಅವ್ರನ್ನ ನೋಡಿ ಕಲಿಬೇಕು. ಹೌದು totally. ಹೌದು ಸೂಪರ್. ಸೊ ಮೊದ್ಲೆಲ್ಲ ಸಿಂಗರ್ಸ್ ಹಾಡನ್ನ ಹಾಡಿದ್ರೆ ಅವರ ಒಂದು ಅಂದ್ರೆ ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು ತುಂಬಾ ವರ್ಷಗಳ ಕಾಲ ಇರ್ತಾ ಇತ್ತು. ಬಟ್ ಇವಾಗ ಹೇಗಾಗಿದೆ ಅಂತಂದ್ರೆ ಹಾಡನ್ನ ಹೇಳ್ದಾಗ ಆ ಮೂಮೆಂಟ್ ಗೆ ನೇಮ್ ಮತ್ತೆ ಫೇಮ್ ಸಿಗತ್ತೆ. ನೆಕ್ಸ್ಟ್ ಇಯರ್ ಅಂತ ಬಂದಾಗ ಅದು ಇರಲ್ಲ. ಹ್ಮ್. ನೆಕ್ಸ್ಟ್ ಯಾರಿಗೂ ರಿಪ್ಲೇಸ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವಾಗ ಅದು ನಿಜವಾದ ಹ್ಮ್. ಮಾತೆ. ಯಾಕಂದ್ರೆ ಇವಾಗ ಇರೋ ಯಾವ್ದೇ ಫೀಲ್ಡ್ ಆಗಿರ್ಲಿ ಇಟ್ಸ್ ವೆರಿ ಕಾಂಪಿಟೇಟಿವ್. ಯಾಕಂದ್ರೆ ಆ ಯಾರಾದ್ರೂ ಇಸ್ ಗುಡ್ ಆರ್ ಬೆಟರ್ ದೆನ್ ಯು ಅಟ್ ಸಮಥಿಂಗ್. ಏನಂದ್ರೆ ವಾಟ್ ಐ ಫೀಲ್ ಇಸ್ ಆ ತರ ಶಾರ್ಟ್ ಲಿವ್ಡ್ ಆಗಿರ್ಬಾರ್ದು. ಅಂದ್ರೆ ಯು ಹ್ಯಾವ್ ಟು ಏನಾದ್ರೂ ಒಂದು ಹೊಸದಾಗ್ ಮಾಡ್ತಾನೆ ಇರ್ಬೇಕು. ಹ್ಮ್. ಯಾಕಂದ್ರೆ ಈಗ ಇರೋ ಒಂದ್ ಸಿಚುವೇಶನ್ ಅಲ್ಲಿ ಓಕೆ ನೀವ್ ಇದನ್ ಮಾಡಿದೀರಾ, ಓಕೆ ಇದನ್ ಪ್ರೂವ್ ಮಾಡಿದೀರಾ, ಇದನ್ನೇ ಇನ್ನೊಂದ್ಸಲ ಬೇರೆ ಯಾರಾದ್ರೂ ಮಾಡ್ತಾರೆ. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್. ಹ್ಮ್. ಸೊ ಹೊಸತನ ನೀವ್ ತೋರ್ಸ್ಕೊಂಡಿದ್ರೆ ಐ ಥಿಂಕ್ ಆ ಪೀರಿಯಡ್ ಇನ್ನು ಸ್ವಲ್ಪ ಹೆಚ್ಚಾಗತ್ತೆ ಅಂತ ಅನ್ಸುತ್ತೆ. ಅಂಡ್ ಎಸ್ಪೆಷಲಿ ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ ಎಲ್ಲಾರ ಒಂದು ಏನಂತೀರಾ ಆ ಅಟೆನ್ಷನ್ ಸ್ಪ್ಯಾನು ತುಂಬಾನೇ ಕಡಿಮೆ ಆಗೋಗಿದೆ. ಸೊ ಅದನ್ನ ಹೆಂಗ್ ಹೆಚ್ಚಿಸ್ಕೋಬಹುದು ಅಂದ್ರೆ ಯು ಹ್ಯಾವ್ ಟು ಬಿ ಕ್ರಿಯೇಟಿವ್. ಅದೊಂದೇ ದಾರಿ ಅಂತ ಅನ್ಸೋದು. ಎವ್ರಿ ಟೈಮ್ ಏನೋ ಒಂದು ಹೊಸತನ ಇರ್ಬೇಕು. ಅದನ್ನೇ ಮಾಡಿದ್ರೆ ನೀವ್ ಹೇಳ್ದಂಗೆ ವೆರಿ ಈಸಿಲಿ ರೀಪ್ಲೇಸಬಲ್. ಹೌದು. ಸೊ ಹೊಸದಾಗಿ ಏನಾದ್ರು ಮಾಡಿದ್ರೆ ಓ ಇವ್ರು ಇದನ್ನು ಮಾಡ್ತಾರ, ಓ ಇವ್ರು ಇದನ್ನು ಮಾಡ್ತಾರ ಅಂತ ಜನಕ್ಕೂ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಐ ಬಿಲೀವ್. ಹ್ಮ್. ಸೊ ದಟ್ಸ್ ಹೌ ಐ ಟ್ರೈ ಟು ಕೀಪ್ ಅಪ್. ಏನೋ ಒಂದು ಹೊಸದಾಗಿ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೋಡೋಣ ಜನ ಎಷ್ಟು ಟೈಮ್ ಇಷ್ಟ ಪಡ್ತಾರೆ ಅಂತ. ಕ್ರಿಯೇಟಿವ್ ಆಗಿರ್ಬೇಕು. ಹೌದೌದು ಹೌದು. ಯಾ 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 ನಿಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಏನಾದ್ರು ಇದೆಯಾ? ಅಫ್ಕೋರ್ಸ್ ಇದೆ. ಅಫ್ಕೋರ್ಸ್ ಕಂಪೋಸಿಂಗ್ ಹ್ಮ್. ನಿಮ್ಮ ಹಾಡಿನ ನೀವೇ ಟ್ಯೂನ್ ಹಾಕಿ ನೀವೇ ಹಾಡೋದು ಹೌದು. ಅಂದ್ರೆ ಓಹೋ ತುಂಬಾ ಖುಷಿ ಅದು. ಅಂಡ್ ವರ್ಕ್ ಪ್ರೊಸೆಸ್ ನಾ ಹೇಳ್ದಂಗ ಕ್ರಿಯೇಟಿವಿಟಿ ಅಟ್ ಇಟ್ಸ್ ಪೀಕ್ ಇರುತ್ತೆ ಅವಾಗ. ಸೊ ಇವಾಗಾಗ್ಲೇ ಟ್ರೈ ಮಾಡ್ತಾ ಇದೀನಿ. ಒಂದ್ ಹಾಡು ಇವಾಗ ರಿಲೀಸ್ ಮಾಡಿದೀನಿ. ಸೊ ಇವಾಗ ಈ ವರ್ಷ ನನ್ನ ಮೇನ್ ಗೋಲ್ ಇಸ್ ಮೇಕ್ ಮೋರ್ ಸಾಂಗ್ಸ್. ನಾನೇ ಟ್ಯೂನ್ ಹಾಕಿ ಬರೆಯೋದಿನ್ನೂ ಸ್ವಲ್ಪ ಅಭ್ಯಾಸ ಇಲ್ಲ. ಬಟ್ ಹಾಡಿ ಪ್ರಾಬಬ್ಲಿ ಇನ್ನೊಂದ್ 2 ವರ್ಷದಲ್ಲಿ ಒಂದ್ ಸ್ವಲ್ಪ ಓದ್ಕೊಂಡು ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ. ಬಟ್ ಈ ವರ್ಷ ಸ್ವಲ್ಪ ನಂದೇ ಹಾಡುಗಳನ್ನ ರಿಲೀಸ್ ಮಾಡೋಣ ಅಂತ ಇದೀನಿ. ಇವಾಗ ಆಲ್ರೆಡಿ ಒಂದ್ ರೆಡಿ ಇದೆ ಅಂತ ಹೇಳಿದ್ರಿ. ಹೌದು ಹೌದು. ಓಕೆ ಸೂಪರ್. ಯಾವ್ದು ಒಂಚೂರು ಹೈಲೈಟ್ಸ್ ಅದ್ರ ಬಗ್ಗೆ? ಇಲ್ಲ ರಿಲೀಸ್ ಆಗಿದೆ. ನಮ್ಮ ಅಣ್ಣ ಬರ್ದಿದ್ದು ಅದಕ್ಕೆ ಹ್ಮ್. ಲಿರಿಕ್ಸ್ ಅಂಡ್ ನಾನ್ ಟ್ಯೂನ್ ಹಾಕಿದ್ದು. ಸೊ ಇಟ್ಸ್ ಜಸ್ಟ್ ಅ ಸಿಂಪಲ್ ಲವ್ ಸಾಂಗ್. ಹ್ಮ್. ಸೊ ಹೆಂಗೆ ಅಂದ್ರೆ ನಾನು ಓಕೆ ಹೆಂಗಿರುತ್ತೆ ಇವಾಗ ನಾನೇ ರಿಲೀಸ್ ಮಾಡೋದು ಅಂಡ್ ಆ ಒಂದ್ ಪ್ರೊಸೆಸ್ ಇರುತ್ತೆ ರಿಲೀಸ್ ಮಾಡೋದು, ಡಿಸ್ಟ್ರಿಬ್ಯೂಟರ್ಸ್ ಕೊಡ್ಬೇಕು ಅಂಡ್ ಆಲ್ ಆಫ್ ದಟ್, ವಿಡಿಯೋ ಮಾಡೋದು ಆಗಿರ್ಲಿ ಅಂಡ್ ಆಲ್ ಆಫ್ ದಟ್. ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ಗೆ ಅಂತ ಐ ಡಿಡ್ಂಟ್ ರಿಯಲಿ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಇಟ್. ಯಾಕಂದ್ರೆ ಅದೊಂಥರ ಎಕ್ಸ್ಪೆರಿಮೆಂಟಲ್ ಆಗೇ ಬಿಟ್ಟಿದ್ದು. ಸೊ ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ ಓಕೆ ಹಿಂಗ್ ಮಾಡ್ಬೇಕು ಅಂತ. ಸೊ ಹೋಗ್ತಾ ಐ ಥಿಂಕ್ ಐ ಹೋಪ್ಫುಲಿ ಗೆಟ್ ಬೆಟರ್. ಸೊ ಕಲಿಕೆ ಮುಂದೆ. ಯಾ 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 ಸೂಪರ್. ಸೊ ನಿಮ್ಗೆ ಒಂದು ಅಪರ್ಚುನಿಟಿ ಬರುತ್ತೆ, ನೀವು ಈ ಸಾಂಗ್ ನ ಹಾಡ್ಬೇಕು ಅಂತ ನಿಮ್ಮ ಹತ್ರ ಹಾಡ್ಸಿರ್ತಾರೆ. ಬಟ್ ಅದಾದ್ಮೇಲೆ ಬೇರೆ ಒಬ್ಬ ಸಿಂಗರ್ ಜೊತೆ ಆ ಸಾಂಗ್ ನ ಹಾಡ್ಸಿ ರಿಲೀಸ್ ಆಗ್ಬಿಡತ್ತೆ. ಸೊ ಆತರ ಯಾವತ್ತಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ? ಇವತ್ತಿಗೂ ಆಗುತ್ತೆ ಅದು. ಯಾಕಂದ್ರೆ ಸೀಟ್ಸ್ ನಾವ್ ಹಾಡಿರಬಹುದು ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಆ ಸಾಂಗ್ಗೆ ಅದ್ ರಿಕ್ವೈರ್ಮೆಂಟ್ ಇರ್ಬೇಕು. ಅಂಡ್ ಆ ಕಾಲ್ ಇರೋದು ಡೈರೆಕ್ಟರ್ ಆಗಿರ್ಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿ ಅವ್ರಿಗೆ. ಯಾಕಂದ್ರೆ ಇದೇನೋ ಸಿಚುವೇಶನ್ ಬೆಟರ್. ಸೊ ನಮ್ ವಾಯ್ಸ್ ಅಲ್ಲಿ ಸೂಟಬಲ್ ಆಗುತ್ತೆ ಅಂದ್ರೆ ಅದನ್ನೇ ಇಟ್ಕೋತಾರೆ. ಸೊ ಇದು
ಇಲ್ಲಿ ಇಂಡಸ್ಟ್ರಿಲಿ ನಾವು ಓ ಮೈ ಗಾಡ್ ನಮ್ದೇ ಇಟ್ಕೋಬೇಕು ಅಂತ ಅನ್ಕೊಂಡ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಹೋಗಿ ಹಾಡಿದ್ರೆ ಹಾರ್ಟ್ ಬ್ರೇಕು ಖಚಿತ. ಹ್ಮ್. ಯಾಕಂದ್ರೆ ಅದು ಚಾನ್ಸೇ ಇಲ್ಲ. ನಾವ್ ಅನ್ಕೊಂಡಾಗೆಲ್ಲ ಓ ನಂದೇ ವಾಯ್ಸ್ ಇರುತ್ತೆ ಅನ್ಕೊಳ್ಳೋದು ಹ್ಮ್. ತಪ್ಪು. ಸೊ ಇಟ್ಸ್ ಓಕೆ. ಏನ್ ಕೆಲ್ಸ ಮಾಡಕ್ ಹೋಗ್ಬೇಕು. ಇಟ್ಕೊಂಡ್ರೆ ದೇವ್ರದೇ, ಇಲ್ಲ ಅಂದ್ರೆ ಓಕೆ ಇಟ್ಸ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಫಾರ್ ಮೀ ಅಂತ ಹ್ಮ್. ಅನ್ಕೊಂಡು ಯು ಟು ಕೀಪ್ ಮೂವಿಂಗ್ ಆನ್. ಹ್ಮ್. ಇಲ್ಲಾಂದ್ರೆ ವಿಲ್ ಬಿ ಸ್ಟಕ್ ದೇರ್ ರೈಟ್ ದೇರ್. ಅಯ್ಯೋ ನಾನ್ ವಾಯ್ಸ್ ಇಟ್ಕೊಳ್ಳಿಲ್ವಲ್ಲಪ್ಪ ಅಂತ. ಯಾಕಂದ್ರೆ ನಂಗೂ ಆಗಿತ್ತು ಅದು. ಹ್ಮ್. ಆಮೇಲೆ ಐ ಹ್ಯಾಡ್ ಟು ರಿಯಲೈಸ್ ನಾ ಇಲ್ಲೇ ಇದ್ರೆ ಇದೇ ಬೇಜಾರಲ್ಲಿ ಇರ್ತೀನಿ. ಹೌದು. ಸೊ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಬೇರೆ ಹಾಡ್ಗಳನ್ನ ಹಾಡೋಣ. ಆದ್ರೆ ಆಗ್ಲಿ, ಇಲ್ಲಾಂದ್ರೆ ಇಟ್ಸ್ ಓಕೆ ಅಂತ. ಮೂವ್ ಆನ್. ಅದರಿಂದ ಅದೇ. ಕಲ್ತ್ಕೊಂಡು ಮುಂದೋಗ್ಬೋದು. ಯಾ 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 ಓಕೆ, ಸೂಪರ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡೆನ್ನಾನ ಡೆನ್ನಾನ ಸಾಂಗ್ ಕಮಿಂಗ್ ಸೂನ್ ಅಂತ ಹಾಕಿದ್ದೀರಾ ಹ್ಮ್. ಪೋಸ್ಟರ್ ನ. ಸೊ ಅದ್ರ ಬಗ್ಗೆ ಹೇಳಿ, ಯಾವಾಗ ರಿಲೀಸ್ ಆಗ್ತಾ ಇದೆ, ಏನ್ ಕತೆ? So, ಈಗ ನಂದು ಒಂದು ಬ್ಯಾಂಡ್ ಇದೆ ಇವಾಗ, ಆ ರಾತು ಅಂತ, ಹ್ಮ್. ಐಶ್ವರ್ಯ ನಂಗರಾಜ, ನಂದು ತಾಲಕಡೀಸ್. ಸೊ ಏನಂದ್ರೆ ಇವಾಗ ಈ ಬ್ಯಾಂಡ್ ಅಲ್ಲಿ ಇರೋದು ನಾನ್ ವೋಕಲಿಸ್ಟ್ ಆಗಿ, ಅಂಡ್ ಎಲ್ಲಾ ಮ್ಯೂಸಿಷಿಯನ್ಸ್ ಎಲ್ಲರೂ ಎಲ್ರೂ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್, ಎಲ್ಲಾ ದಿಗ್ಗಜರಿಗೂ ಪ್ಲೇ ಮಾಡಿರುವಂತ ಮ್ಯೂಸಿಷಿಯನ್ಸೇ ಬ್ಯಾಂಡ್ ಅಲ್ಲಿ ಇದಾರೆ. ಹ್ಮ್. ವೆರಿ ಥ್ಯಾಂಕ್ಫುಲ್. ಸೊ ಏನಂದ್ರೆ ಇವಾಗ ನಾವು ಸ್ವಲ್ಪ ಕಾಂಟೆಂಟ್ ಮಾಡೋ ಫೇಸ್ ಅಲ್ಲಿ ಇದೀವಿ. ಹ್ಮ್. ಸೊ ಫಸ್ಟ್ ಒಂದು ಹಿಂದಿ ಟ್ರ್ಯಾಕ್ ಹಾಕಿದ್ವಿ, ಇವಾಗ ಕನ್ನಡದ ಟ್ರ್ಯಾಕ್ ಹಾಕ್ತಾ ಇದೀವಿ. ಸೊ ಡೆನ್ನಾನಾದು ನಮ್ಮ ಒಂದು ಹ್ಮ್. ಶೈಲಿಯಲ್ಲಿ ಓ, ಹಾ ಅದನ್ನ ಎಲ್ಲ ರೀಅರೇಂಜ್ ಮಾಡಿ ರೆಕಾರ್ಡ್ ಮಾಡಿ ಇವಾಗ ಈ ಸ್ಯಾಟರ್ಡೆ ಈ 15th ರಿಲೀಸ್ ಮಾಡ್ತಾ ಇದೀವಿ. ಹ್ಮ್. ಸೊ ಅದಾದ್ಮೇಲೆ ವಿ ಹ್ಯಾವ್ ಪ್ಲಾನ್ಸ್ ಆಫ್ ಇವಾಗ ನಮ್ಮ ಬ್ಯಾಂಡ್ ಇಂದಾನೆ ಆಲ್ಬಮ್ಸ್ ಬಿಡ್ಬೇಕು. ಆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅದು ಗೋಲ್ ಇದೆ. ಹ್ಮ್. ಸೊ ಫಸ್ಟ್ ಸ್ವಲ್ಪ ಆಡಿಯನ್ಸ್ ನ ಗಳಿಸ್ಕೊಡೋಣ ಅಂತ ವಿ ಆರ್ ಪುಟಿಂಗ್ ಔಟ್ ಕವರ್ ಸಾಂಗ್ಸ್. ಹ್ಮ್. ಸೊ ಆಮೇಲೆ ನಾವೇ ಕಂಪೋಸ್ ಮಾಡಿ ವಾವ್. ಹಾಡುಗಳನ್ನ ಅಂದ್ರೆ- ರಿಲೀಸ್ ಮಾಡ್ತೀವಿ. ಆಸ್ ಅ ಬ್ಯಾಂಡ್. ಯಾ ಒಳ್ಳೆ ಪ್ರಯತ್ನ ನಿಜವಾಗ್ಲು. ಹಾ. ಕನ್ನಡದಲ್ಲಿ ಈ ತರದ, ಅಂದ್ರೆ ಯೂಶುವಲಿ ನಾವು ಬೇರೆ ಭಾಷೆಗಳಲ್ಲಿ ನೋಡಿರ್ತೀವಿ. ಸೊ ಕನ್ನಡದಲ್ಲಿ ಇದು ಹೊಸ ಪ್ರಯತ್ನ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಇವಾಗ ನೀವು ಹ್ಮ್. ರಘು ದೀಕ್ಷಿತ್ ಹಾ, ರಘು sir ದೀಕ್ಷಿತ್ band sir, ನೋಡಿದ್ರೆ, ಹೌದು. ಸೊ ಆ ತರ ಇವಾಗ ಹ್ಮ್. ಅಗಮ್ ಆಗಿರ್ಲಿ ಅಥವಾ ಹ್ಮ್. ತಾಯಿ ಕುಡುಂಬ್ರೇಟ್ ರಘು ದೀಕ್ಷಿತ್ ಪ್ರಾಜೆಕ್ಟ್, ಸೊ ಈ ತರ. ಹ್ಮ್. ಸೊ ಕನ್ನಡದಲ್ಲಿ ಹೋಪ್ಫುಲಿ ಅದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋಣ ಅಂತ ಹ್ಮ್. ಚಿಕ್ಕ ಪ್ರಯತ್ನ ಈಗ. ಸೂಪರ್. ಆದಷ್ಟು ಬೇಗ ಸಕ್ಸಸ್ ಕೂಡ ಸಿಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. Thank you. ಅಂಡ್ ತುಂಬಾ ಜನಕ್ಕೆ ಇವಾಗ ಸುಮ್ನೆ ಇದ್ದಾಗ ಒಂಥರ ಬೇಜಾರಾಗುತ್ತೆ, ಏನೂ ಬೇಡ ಅಂತ ಅನ್ಸುತ್ತೆ. ಹ್ಮ್. ಸೊ ಆ ಸಮಯದಲ್ಲಿ ಐಶ್ವರ್ಯ ಅವ್ರು ಏನ್ ಮಾಡ್ತಾರೆ? ಅಂದ್ರೆ ಔಟಿಂಗ್ ಹೋಗ್ತೀರಾ ಅಥವಾ ರೂಮಲ್ಲೇ ಕುತ್ಕೊಂಡಿರ್ತೀರಾ, ಏನ್ ಮಾಡ್ತೀರಾ ನೀವು? ನಾನು ಸ್ವಲ್ಪ ಮನೆಯಲ್ಲಿ ಇರಕ್ಕೆ ಇಷ್ಟಪಡೋದು ಜಾಸ್ತಿ. ಹ್ಮ್. ಸೊ ಏನೇ ಬೇಜಾರಿದ್ರು ಸದ್ಯ ಮನೆಗೆ ಹೊಟ್ಟೋಗೋಣಪ್ಪ ಅಂತ ಅನ್ಸುತ್ತೆ ನಂಗೆ. ಹ್ಮ್. ಸೊ ಮನೆಗೆ ಹೋದ್ರೆ ಹ್ಮ್. ಮನೇಲಿದ್ರೆ ಖುಷಿ ಆಗುತ್ತೆ ನಂಗೆ. ಏನೇ ಇದ್ರು ಮನೇಲಿ ಇದ್ಬಿಟ್ರೆ ಸಾಕು. ಸೊ ವಾಟ್ ಐ ಡೂ ಇಸ್ ಐ ಗೋ ಹೋಮ್ ಹ್ಮ್. ಅಂಡ್ ಸ್ಟೇ ದೇರ್ ಅಂಡ್ ನಾಟ್ ಗೋ ಔಟ್. ಸೊ ಅಷ್ಟೇ. ದಟ್ ಇಸ್ ಮೈ ಕಂಫರ್ಟ್. ಸೊ ಮನೇಲಿದ್ರೆ ಎಲ್ಲ ಸರಿ. ಯಾ ಈಗ ನಿಮ್ಮ ಧ್ವನಿಯಲ್ಲಿ ಯಾವ ಮೂವಿ ಸಾಂಗ್ಸ್ ಬರ್ತಾ ಇದೆ? ಗೊತ್ತಿಲ್ಲ ಮೇಡಮ್. ಅಂದ್ರೆ ಯಾವ್ದು ಅಂದ್ರೆ ಯು ಡೋಂಟ್ ನೋ. ಅದೇ ಹಾ. ಹೇಳಿದ್ನಲ್ಲ, ಹಾ. ಫೈನಲೈಸ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಹ್ಮ್. ಬಟ್ ಹಾಡಿದೀನಿ, ಹ್ಮ್. ನೋಡೋಣ. ದೇವ್ರ ದಯೆಯಿಂದ ಫೈನಲೈಸ್ ಆದ್ರೆ ಹ್ಮ್. ಲೆಟ್ಸ್ ಸಿ. ನಂಗೆ ಐ ಡೋಂಟ್ ನೋ, ಐ ಕಾಂಟ್ ಟೆಲ್. ಓಕೆ, ಸೂಪರ್. ಇವಾಗ ಸಿಂಗರ್ಸ್ ಅಂದ ತಕ್ಷಣ ಮೊದ್ಲಿಗೆ ಒಂದ್ ಆಸೆ ಇರುತ್ತೆ, ಅದು ಒಂದ್ ಡ್ರೀಮ್ ಇರುತ್ತೆ, ಈ ಒಂದು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ಬೇಕು ಅಂತ. ಸೊ ನಿಮ್ಗೆ ಯಾವ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಒಂದು ಡ್ರೀಮ್, ಆಸೆ? ಈಗ ಸದ್ಯಕ್ಕೆ ಕನ್ನಡದಲ್ಲಿ ಐ ಥಿಂಕ್ ನಾನು ಅನ್ಕೊಂಡಿದ್ ಎಲ್ಲರ ಜೊತೆಗೂ ಹಾಡೋ ಅವಕಾಶ ಸಿಕ್ಕಿದೆ, ಹ್ಮ್. ಥ್ಯಾಂಕ್ಫುಲಿ. ಹ್ಮ್. ಹಂಸಲೇಖ ಸರ್ಗೆ ನಾನು ಚಿಕ್ಕ ಹುಡುಗಿ ಇದ್ದಾಗ ಹಾಡಿದ್ದೆ. ಹ್ಮ್. ಅದು ಓಕೆ, ಟಿಕ್ ಮಾರ್ಕ್ ಮಾಡ್ಕೋಬಹುದು. ಹ್ಮ್. ಅಂಡ್ ಇಲ್ಲಿ ಹಾಡಕ್ಕೆ ಅವಕಾಶ ಸಿಕ್ಕಿದೆ, ಬಟ್ ಇನ್ನು ಹ್ಮ್. ಹೆಚ್ಚು ಹಾಡುಗಳು ಸಿಗ್ಲಿ ಅನ್ನೋ ಆಸೆ ಅಫ್ಕೋರ್ಸ್ ಇದೆ. ಹ್ಮ್. ಬಟ್ ಇವಾಗ ಆನ್ ದ ಹೋಲ್ ನ್ಯಾಷನಲಿ ನೋಡಕ್ ಹೋದ್ರೆ ಆಮ್, ರೆಹಮಾನ್ ಸರ್ಗ್ ಹಾಡ್ಬೇಕು ಅಂತ ಸ್ವಲ್ಪ ತುಂಬಾ ಆಸೆ ಇದೆ. ಹೋಪ್ಫುಲಿ ಸೂನ್ ನೋಡೋಣ, ಮ್ಯಾನಿಫೆಸ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಅಭ್ಯಾಸ ಜಾಸ್ತಿ ಮಾಡ್ಕೊಂಡು ಫುಲ್ ಪ್ರಿಪೇರ್ ಆಗಿ ಹ್ಮ್. ಕರೆದ್ರೆ ಏನಾದ್ರು ಕರೆದ್ಬಿಟ್ರೆ ನೀವ್ ಈ ಆನ್ಸರ್ ಕೊಡೋದಕ್ಕಿಂತ ಮುಂಚೆ ನಾನು ಅನ್ಕೋತಾ ಇದ್ದೆ, ಇವಾಗ ರೆಹಮಾನ್ ಸರ್ ಹೆಸರು ಹೇಳ್ತಾರೆ ಸೊ ಅದು ತುಂಬಾನೇ ಆಸೆ ಇದೆ. ಹ್ಮ್. ಸೊ ಬಟ್ ಇಲ್ಲಿ ಎಷ್ಟ್ ಹಾಡ್ ಸಿಗುತ್ತೋ ಅಷ್ಟೇ ಶ್ರದ್ಧೆಯಿಂದ ಹಾಡ್ತೀನಿ. ಹೌದು. ಯಾಕಂದ್ರೆ ಅಲ್ಲಿಗ್ ಹೋಗಕ್ ಸಾಧ್ಯ ಆಗೋದು ನಂಗೆ ಇಲ್ಲಿಂದಾನೆ. ಇಲ್ಲಿ ನಾನ್ ಹಾಡಿರೋ ಹಾಡುಗಳನ್ನ ಅವರಿಗೆ ಹೋಗ್ತೀನಿ ಅಂತ ಅಂದ್ರುನು ಅವರಿಗೆ ಓಕೆ ಸರಿ ಈ ಹಾಡುಗಳನ್ನ ಹಾಡಿದೀನಿ, ಸೊ ಇಲ್ಲಿಂದಾನೇ ಹೋಗಕ್ ಸಾಧ್ಯ ಆಗೋದು. ಬಟ್ ಆದ್ರೆ ಹ್ಮ್. ತುಂಬಾ ಚೆನ್ನಾಗಿರುತ್ತೆ.
ಆದಷ್ಟು ಬೇಗ ಅದು ಕೂಡ ಆಗ್ಲಿ ಅಂತ. ಹೋಪ್‌ಫುಲ್. ಯೆಸ್. ಅಂಡ್ ನೀವು ಸಿಂಗರ್ ಅಲ್ವಾ? ಸೊ ಇವಾಗ ಸಿಂಗರ್ಸ್ ಅಂದ ತಕ್ಷಣ ಒಂದು ಪ್ರಾಕ್ಟೀಸ್ ಮಾಡೋದು ಅಥವಾ ವಾಯ್ಸ್ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಆ ಒಂದು ರಿಚುವಲ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹ್ಮ್. ನೀವು ನಿಮ್ಮ ವಾಯ್ಸ್ ನ ಮೇಂಟೈನ್ ಮಾಡೋದಕ್ಕೆ ಏನೆಲ್ಲ ಒಂದು ರಿಚುವಲ್ಸ್ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ಸೊ ಯಾವ ತರ ಮೇಂಟೈನ್ ಮಾಡ್ತೀರಾ? ಆ ಏನಂದ್ರೆ ಸ್ವಲ್ಪ ನೀರು ಸ್ವಲ್ಪ ತುಂಬಾ ಕೇರ್‌ಫುಲ್ ಆಗಿರ್ಬೇಕು. ಯಾವ ತರ ನೀರು, ಸೊ ಎಲ್ಲೋದ್ರು ಬಿಸಿ ನೀರು ಕುಡಿಯೋದು. ಐ ಮೇಕ್ ಶ್ಯೂರ್ ಐ ಡ್ರಿಂಕ್ ಹಾಟ್ ವಾಟರ್. ಅಂದ್ರೆ ಯಾವ್ದೋ ತುಂಬಾ ಬೇರೆ ಕಡೆ ಊರಿಗ್ ಹೋಗಿ ತುಂಬಾ ಟ್ರಾವೆಲಿಂಗ್ ಆಗಿ ಹ್ಮ್. ಒಂದೊಂದ್ಸಲ ಅಫೆಕ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ಫುಡ್ ವೈಸ್ ಆತರ ಏನೂ ಇಲ್ಲ. ಹ್ಮ್. ಸಿಕ್ಕಿದ್ದೆಲ್ಲ ಸ್ವಲ್ಪ ತಿಂತಾ ಇರ್ತೀನಿ. ಸೊ ಅಷ್ಟೇ. ಆಮೇಲೆ ಇವಾಗ್ ಹೆಂಗಾಗಿದೆ ಅಂದ್ರೆ ಇವಾಗ ವಾಯ್ಸ್ ರೆಸ್ಟ್ ಮಾಡದೆ ಸ್ವಲ್ಪ ವಾಯ್ಸ್‌ನ ನೋಡ್ಕೊಳ್ಳೋ ತರ ಇದೆ. ಸ್ವಲ್ಪ ಜಾಸ್ತಿ ಹಾಡಿ ಹಾಡಿ ಹ್ಮ್. ಏನಾಗುತ್ತೆ ಸ್ವಲ್ಪ ಸ್ಕ್ರಾಚು ಕೇಳಿಸ್ಬಿಡುತ್ತೆ ಈಸಿಯಾಗಿ ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ. ಸ್ಟೇಜ್ ಮೇಲೆ ಹಾಡಕ್ ಪರವಾಗಿಲ್ಲ. ಹೆಂಗಿದ್ರು ಸ್ವಲ್ಪ ನಡೆಯುತ್ತೆ. ಬಟ್ ಅದಕ್ಕೆ ಅಂತ ಓವರ್ ಅಬ್ಯೂಸ್ ಮಾಡಬಾರ್ದು ಪಾಪ ವಾಯ್ಸ್‌ನ. ಸೊ ವಾಯ್ಸ್ ರೆಸ್ಟ್ ಅಂಡ್ ಸ್ವಲ್ಪ ಬೇಸಿಕ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸ್ವಲ್ಪ ವಾಯ್ಸ್ ಹಿಡಿತದಲ್ಲಿರುತ್ತೆ. ಓಕೆ. ಇವಾಗ ಸಿಂಗರ್ಸ್ ಅಂದ ತಕ್ಷಣ ಹ್ಮ್. ಅವರು ಐಸ್ ಕ್ರೀಮ್ ತಿನ್ಬಾರ್ದು ಅಥವಾ ಕರ್ದಿರೋ ಐಟಮ್ ತಿನ್ಬಾರ್ದು, ಸೊ ಆತರ ಎಲ್ಲ ಮೇಂಟೈನ್ ಮಾಡ್ತೀರಾ ನೀವು? ಹಂಗೇನಿಲ್ಲ ಅಂದ್ರೆ ಅದೆಲ್ಲ ತಿಂತೀನಿ ಮೇಡಮ್. ಆತರ ಏನೂ ಇಲ್ಲ. ಓಕೆ. ಎಲ್ಲ ತಿಂತೀನಿ ಬಟ್ ಲಿಮಿಟ್ ಅಲ್ಲಿ. ಓಕೆ. ಏನೋ ಒಂದು ಆ ಕಡೆ ಈ ಕಡೆ ಅನ್ಸ್ತಾ ಇದ್ದ ತಕ್ಷಣ ನಿಲ್ಸ್ಬಿಡ್ತೀನಿ. ಏನೋ ಸಡನ್ ಆಗಿ ಏನೋ ಇದಾಗ್ತಿದೆಯಲ್ಲ, ಸ್ವಲ್ಪ ಟಿಕ್ಲಿಶ್ ಫೀಲಿಂಗ್ ಆಗ್ತಿದೆಯಲ್ಲ ಅಂದಾಗ ನಿಲ್ಸ್ತೀನಿ. ಹ್ಮ್. ಇಲ್ಲ ಅಂದ್ರೆ ಡಿಪೆಂಡ್ಸ್ ಆನ್ ಎವ್ರಿಬಡೀಸ್ ಬಾಡಿ. ಅವ್ರು ಹೆಂಗ್ ತಗೊಳುತ್ತೆ ಅವ್ರ ದೇಹ, ಆ ತರ ಫುಡ್ ಹ್ಯಾಬಿಟ್ಸ್ ನೋಡ್ಕೋಬಹುದು. ಓಕೆ, ಸೂಪರ್. ಅಂದ್ರೆ ನಿಮ್ಗೆ ಇಷ್ಟ ಆಗಿರೋದ್ನಂತೂ ಬಿಟ್ಕೊಡಲ್ಲ, ತಿಂತಾ ಇರ್ತೀರಾ? ನಾನ್ ಏನಂದ್ರೆ ನಾನು ನಾಟ್ ಅ ಫುಡಿ. ನಾನ್ ತಿನ್ನೋದೇ ಕಡಿಮೆ. ಹೌದಾ? ಸೊ Okay. ಅಯ್ಯೋ ಇದೇ ಬೇಕು ಅದೇ ಬೇಕು ಅಂತಿಲ್ಲ. ಅಯ್ಯೋ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ರೇಂಜಿಗ್ ನಾನ್ ತಿನ್ನೋದು. ಸೊ ಅದ್ರಲ್ಲೇ ಲಿಮಿಟೆಡ್ ಆಪ್ಷನ್ಸ್ ನಾನು. ಸೊ ಅದ್ರಲ್ಲಿ ಆತರ ಏನೋ ಅಯ್ಯೋ ಈ ಫುಡ್ ನಂಗೆ ಇಷ್ಟ ತಿನ್ನಕ್ ಆಗ್ತಿಲ್ವಲ್ಲ ಅಂತ ಅಷ್ಟೊಂದೇನು ಐ ನಾಟ್ ಏನ್ ಸಿಕ್ಕಿದ್ರು ಐ ಆಮ್ ಗುಡ್. ಓಕೆ, ಅಂಡ್ ಇಷ್ಟೊತ್ತು ನಾವೇನ್ ಕ್ವಶನ್ ಕೇಳಿದ್ವಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಲೈಫ್ ಜರ್ನಿ ಆಗಿರ್ಬೋದು, ಮ್ಯೂಸಿಕಲ್ ಜರ್ನಿ ಆಗಿರ್ಬೋದು, ಸೊ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ನಮ್ಮ ಒಂದು ಚಾನೆಲ್ ಮುಖಾಂತರ ನೀವು ಶೇರ್ ಮಾಡಿದ್ರಿ. ಸೊ ಇವಾಗ ಇದು ಒಂಥರ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆನಾ? ಸೊ ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅವ್ರ ಬಗ್ಗೆ ಒಂದು ವಾಕ್ಯದಲ್ಲಿ ಉತ್ತರ ಕೊಡ್ಬೇಕು. 2 ವಾಕ್ಯದಲ್ಲಿ ಉತ್ತರ ಕೊಡೋ ಆಗಿಲ್ಲ. ಓಕೆನಾ? ಓಕೆ. ಓಕೆ. ಸೊ ಒಂದು ವಾಕ್ಯ ಇಸ್ ಮೆನಿ ವರ್ಡ್ಸ್ ತಾನೆ. ಸೊ ಹಾ. ಪರವಾಗಿಲ್ಲ. ಓಕೆ. ಕಾಮ ಹಾಕೋಬಹುದು. ಫುಲ್ ಸ್ಟಾಪ್ ಬೇಕಾದಾಗ ಹೌದು. ಓಕೆ, ಸೂಪರ್. ಸೊ ಮೊದ್ಲಿಗೆ ಸಿಂಗಿಂಗ್. ಜೀವನ ಜೀವ ಒಂದು ಪದದಲ್ಲಿ ಒಂದು- ಉತ್ತರ ಕೊಡ್ತಾ ಇದೀನಿ ನಾನು. ಅಲ್ವಾ? ಸೂಪರ್. ಸಿನಿಮಾ. ಆಮ್, ತುಂಬಾ ಇಷ್ಟ. ಕಾಮ ಹುಚ್ಚು. ಹ್ಮ್. ಕಾಮ ಆ, ನನಗೆ ಯಾವಾಗ ಬೇಜಾರಾಗುತ್ತೋ ನನ್ನ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡ್ಸೋದು ಯಾವ್ದೋ ಒಂದ್ ಒಳ್ಳೆ ಸಿನಿಮಾ ನೋಡಿದಾಗ. ತುಂಬಾ ಇಷ್ಟ ಫಿಲ್ಮ್ಸ್ ನೋಡೋದು. ಓಕೆ, 2-3 ವಾಕ್ಯ ಆಗೋಯ್ತು. ಸಾರಿ. ಪರವಾಗಿಲ್ಲ, ಕಾಮ ಹಾಕಿದ್ರ. ಓಕೆ, ಸೂಪರ್. ಸುದೀಪ್ ಸರ್. ಹೆಬ್ಬುಲಿ ಅಂಡ್ ರನ್ನ ಮಾಣಿಕ್ಯ. ಓಹೋ ಅವ್ರ ಮೂವಿಗ್ ನಾನಿನ್ನು ಒಂದ್ ವಾಕ್ಯ ಅವ್ರ ಮೂವಿಗ್ ಹಾಡ್ಬೇಕು. ಹೌದಾ? ಹಾಡಿದೀನಿ. ಹಾ. ಬಟ್ ಮ್ಯಾಕ್ಸ್‌ಗೆ ಹಾಡಿದೀನಿ. ಹ. ಬಟ್ ಅವ್ರಿಗೆ ಅಂತ ಹಾಡಿಲ್ಲ. ಮ್ಯಾಕ್ಸ್ ಅಲ್ಲಿ ಒಂದು ಇದಕ್ಕೆ ಒಂದು ಸಿಚುವೇಶನ್‌ಗೆ ಹಾಡಿದೀನಿ. ಬಟ್ ಅವ್ರಿಗೆ ಹಾಡಿಲ್ಲ. ಸೊ ಅವ್ರ ಬಗ್ಗೆ ಒಂದ್ ವಾಕ್ಯ ಅವ್ರಿಗೆ ಹಾಡ್ಬೇಕು. ಓಕೆ, ಸುದೀಪ್ ಸರ್ ಮೂವಿಯಲ್ಲಿ ಹಾಡ್ಬೇಕು ಅವ್ರಿಗೋಸ್ಕರ. ಅವ್ರಿಗೋಸ್ಕರ. ಓಕೆ, ಸೂಪರ್. ದರ್ಶನ್ ಸರ್. ಆ, ನನ್ನ ಕರಿಯರ್‌ಗೆ 2 ತುಂಬಾನೇ ಒಳ್ಳೆ ಹಾಡುಗಳನ್ನ ಕೊಟ್ಟಿರುವಂತಹ ಒಂದು ವ್ಯಕ್ತಿ. ಸೊ ಯಾ ಒಂದ್ ವಾಕ್ಯ. ಐ ಆಮ್ ಟ್ರೈಂಗ್ ಟು ಲಿಮಿಟ್ ಟು 1 ವಾಕ್ಯ. ಓಕೆ, ಸೂಪರ್. ರೆಹಮಾನ್ ಸರ್. ದೇವ್ರು. ಕಾಮ. ಹ್ಮ್. ಬೇಗ ಅವ್ರ ಮೂವಿಯಲ್ಲಿ ಹಾಡ್ಬೇಕು ಅನ್ನೋ ಆಸೆ. ಬೇಗ ದೇವ್ರು ವರ ಕೊಡ್ಲಿ. ಇಳೆಯರಾಜು ಸರ್. ದೇವ್ರಿಗೆ ದೇವ್ರು ಹ್ಮ್. ಅವ್ರ ಸಿನಿಮಾದಲ್ಲೂ ಹಾಡಕ್ಕೆ ವರ ಬೇಗ ಪಡೆಯೋ ತರ ಆಗ್ಲಿ. ಏನ್ ಹೇಳಕ್ಕಾಗತ್ತೆ. ನಾನ್ ಯಾರ್ ಅವ್ರ ಬಗ್ಗೆ ಹೇಳಕ್ಕೆ. ಅಯ್ಯೋ. ರಾಕಿಂಗ್ ಸ್ಟಾರ್ ಯಶ್. ಓಕೆ. ಅಯ್ಯೋ ನೀವಾಗ್ಲೇ ಹೇಳಿದ್ರಿ ಅವ್ರನ್ನ ನೋಡಿದ ತಕ್ಷಣ ಬಿಟ್ಟೆ ನಾನು. ಅಯ್ಯೋ 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 ಅವ್ರು ತುಂಬಾ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ಅದು ಯಾಕೋ ಅಂತಾನೂ ಗೊತ್ತಿಲ್ಲ. ಐ ಥಿಂಕ್ ಅವ್ರ
ಮೀಟ್ ಮಾಡಿದಾಗ್ಲೇ ಹಿ ವಾಸ್ ವೆರಿ ಸ್ವೀಟ್. ಅಂಡ್ ನಿಮ್ಮ ಐಕಾನ್ ನಿಮ್ಮ ಮುಂದೆ ಅಷ್ಟು ಗ್ರೌಂಡೆಡ್ ಆಗಿರ್ತಾರೆ ಅಂದ್ರೆ ಆ ಲವ್ ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗುತ್ತೆ. ಸೊ ಅದೇ ಏನು ಅವ್ರ ಬಗ್ಗೆ ಹೇಳಕ್ ನಂಗೆ ಏನೂ ಇಲ್ಲ. ಇಟ್ಸ್ ಜಸ್ಟ್ ಪ್ಯೂರ್ ಲವ್ ಟುವರ್ಡ್ಸ್ ಹಿಮ್. So sweet. ಶಿವಣ್ಣ. ಓ ಐ ಥಿಂಕ್ ಅವರು ಒಂಥರ ಡೆಫಿನೇಷನ್ ಆಫ್ ಬೀಯಿಂಗ್ ಹಂಬಲ್. ಅವರು ಎವ್ರಿ ಟೈಮ್ ಹೆಂಗಂದ್ರೆ ಅವರು ಸಾರಿ ಇದು ಸ್ವಲ್ಪ ಎಸ್ಸೆ ಆಗೋಗುತ್ತೆ. ಪರವಾಗಿಲ್ಲ ಹೇಳಿ ಹೇಳಿ. ಎವ್ರಿ ಟೈಮ್ ಅವ್ರನ್ನ ಮೊದಲನೇ ಸಲ ಮೀಟ್ ಮಾಡಿದ್ದು ನಾನು ಕತಾರಲ್ಲಿ ಒಂದು ಶೋಗೆ ಎಲ್ಲರೂ ಹೋಗಿದ್ವಿ, ಸರ್ ಕೂಡ ಬಂದಿದ್ರು. ಸೊ ಅಲ್ಲಿ ಫಸ್ಟ್ ಮೀಟ್ ಮಾಡಿದ್ದು. ಅಲ್ಲಿ ಅವ್ರ ಮುಂದೆ ಹಾಡಿದಾಗ ನಾನು ನನ್ನ ಫಿಲ್ಮ್ ಅಲ್ಲಿ ಒಂದ್ ಹಾಡಕ್ ನಿಮಗ್ ಚಾನ್ಸ್ ಕೊಡ್ತೀನಿ ಅಂತ ಈ ಕೆಪ್ಟ್ ಅಪ್ ಹಿಸ್ ಪ್ರಾಮಿಸ್ ಆಲ್ಸೋ. ಮಾಸ್ ಲೀಡರ್ ಚಿತ್ರಕ್ಕೆ ಒಂದ್ ಹಾಡ್ಸಿದ್ರು. ಅದಾದ್ಮೇಲೆ ಆ ಭೇಟಿ ಆದ್ಮೇಲೆ ಅವ್ರು ಎಲ್ಲೇ ನನ್ನ ನೋಡಿದ್ರು, ಓಹ್ ಮ್ಯಾಮು ಇದ್ದಾಗ ಅವ್ರ ಜೊತೆ ಗೀತಾ ಮ್ಯಾಮು, ಅದೇ ಕತಾರಲ್ಲಿ ನೋಡಿದ್ವಿ ಅಲ್ವಾ ಇವ್ರನ್ನ ಸಿಂಗರ್ ಐಶ್ವರ್ಯ, ಇವತ್ತಿಗೂ ಎಲ್ ನೋಡಿದ್ರು ಸೇಮ್ ಅವರೇ ಬಂದ್ ಮಾತಾಡ್ತಾರೆ. ನಂಗೆ ಅದ್ ಹೆಂಗೆ ಆ ಹ್ಯುಮಿಲಿಟಿ ಇದೆ ಅವ್ರಿಗೆ ಅಂತ ನನ್ಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಬಟ್ ಅವ್ರ ಸೋ ಹಂಬಲ್ ಫಾರ್ ಅ ಮ್ಯಾನ್ ಆಫ್ ಹಿಸ್ ಸ್ಟೇಚರ್ ಅಲ್ವಾ. ಅಯ್ಯೋ ಸಖತ್ ಖುಷಿ ಆಗುತ್ತೆ. ಅಂಡ್ ಗೋಸ್ಟ್ಗೂ ಅವ್ರಿಗೆ ಹಾಡಿದ್ದು ಫುಲ್ ಖುಷಿ. ಅಂಡ್ ಐ ಥಿಂಕ್ ಇನ್ನು ಐ ವಾಂಟ್ ಟು ಸಿಂಗ್ ಜಾಸ್ತಿ ಅವರಿಗೆ. ಸೊ ಐ ಥಿಂಕ್ ಈಸ್ ವೆರಿ ಮೋರ್ ದನ್ ಅ ಸ್ಟಾರ್. ಅವ್ರು ತೋರ್ಸ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ ನಾನು ಎಷ್ಟು ದೊಡ್ಡ ಸ್ಟಾರ್ ಅಂತ ಅವ್ರಿಗೆ ಇಲ್ವೇ ಇಲ್ಲ ಅದು. ಅಂಡ್ ಐ ಥಿಂಕ್ ಇಸ್ ವೆರಿ ಸ್ವೀಟ್. ಸೊ ಯಾ ಹೌದು, ಶಿವಣ್ಣ ಅವ್ರ ಬಗ್ಗೆ ಯಾರಿಗೆ ಕೇಳಿದ್ರು ಕೂಡ ತುಂಬಾ ಹಂಬಲ್ ಅಂಡ್ ವೆರಿ ಸ್ವೀಟ್ ಅದೇ ತರಾನೇ ಹೇಳ್ತಾರೆ. ಸೂಪರ್. ಅಂಡ್ ನೆಕ್ಸ್ಟ್ ನಮ್ಮ ಸೆಗ್ಮೆಂಟ್ ಬಂದು ನಾನ್ ಇವಾಗ ಒಂದೊಂದು ಇಮೋಷನ್ಸ್ ಹೇಳ್ತೀನಿ ಆಯ್ತಾ. ಸೊ ಅವಾಗ ನಿಮ್ಮ ತಲೆಯಲ್ಲಿ ಯಾವ ಸಾಂಗ್ ಬರುತ್ತೆ ಅದನ್ನ ಹಾಡ್ಬೇಕು. ಓಕೆನಾ? ಅಂದ್ರೆ ನೀವ್ ಹಾಡಿರೋ ಅಂದ್ರೆ ನಿಮ್ಮ ಸಾಂಗ್ಸ್ ಆಗಿರ್ಬೋದು ಅಥವಾ ಬೇರೆಯವ್ರು ಹಾಡಿರೋ ಸಾಂಗ್ಸ್ ನಿಮ್ಗೆ ಇಷ್ಟ ಆಗಿ ಅದು ಕೂಡ ತಲೆಗೆ ಬರ್ಬೋದು. ಸೊ ನಾನ್ ಇಮೋಷನ್ಸ್ ನ ಚೂಸ್ ಮಾಡ್ತೀನಿ, ನೀವು ಆ ಒಂದು ಇಮೋಷನ್ಸ್ ಗೆ ಯಾವ ಸಾಂಗ್ ಸೆಟ್ ಆಗತ್ತೆ ನಿಮ್ ತಲೆಗೆ ಯಾವ್ದು ಬರತ್ತೆ ಅದನ್ನ ಹಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಮೊದ್ಲಿಗೆ ದೈವಾರಾಧನೆ ತರ ಒಂದು ದೈವಿಕ ತರ ಭಕ್ತಿಯಿಂದ ಯಾವ ಸಾಂಗ್ ನೆನಪಾಗತ್ತೆ? ಭಕ್ತಿ ಅಂದ್ರೆ ಇವಾಗ ಸದ್ಯಕ್ಕೆ ಕಾಂತಾರ ಚಿತ್ರದ್ದು ಹಾಡ್ಬೇಕಾ? ಹಾಡ್ಬೇಕು. ಓಕೆ. ವರಾಹರೂಪಂ ದೈವವರಿಷ್ಠಂ ವರಸ್ಮಿತವದನಂ ವಜ್ರದಂತಧರ ರಕ್ಷಕವಚಂ. ಸೂಪರ್. ನೆಕ್ಸ್ಟ್ ತುಂಬಾ ಖುಷಿಯಲ್ಲಿದ್ದೀರಾ ನೀವು, ಅವಾಗ ಯಾವ ಸಾಂಗ್ ನೆನಪಾಗುತ್ತೆ? ಅವಾಗ ಪ್ರಾಬಬ್ಲಿ ಜೊತೆಲಿ ಜೊತೆಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆಲಿ ಇರುವೆನು ಹೀಗೆ ಎಂದು. ಸೂಪರ್. ನಿಮ್ಮ ಸಾಂಗ್ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಅದು ಇವಾಗ ನಮ್ಮ ಮನೇಲಿ ಸುಮ್ನೆ ಕಾನ್ವರ್ಸೇಷನ್ ಸಾಂಗ್ ಅದು. ಒಂಥರ ಸುಮ್ನೆ ಯಾರಾದ್ರು ಏನ್ ಮಾಡೋಣ ಅಂದ್ರೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತಾರೆ. ಸೊ ಅದು ಕಾನ್ವರ್ಸೇಷನ್, ಸುಮ್ನೆ ಡೈಲಿ ಕಾನ್ವರ್ಸೇಷನ್ ಸಾಂಗ್ ಅದು. ನೋ ಎಮೋಷನ್. ಯಾಕಂದ್ರೆ ಏನ್ ಮಾಡೋಣ ಅಂತ ಬರುತ್ತಲ್ಲ. ಸೊ ಸುಮ್ನೆ ಕಾನ್ವರ್ಸೇಷನ್ ಅಲ್ಲೂ ಬಂದ್ರು ದಟ್ ಸಾಂಗ್ ಬರ್ತಾ ಇರತ್ತೆ. ನಮ್ಮ ಮನೇಲಾಗಿರ್ಲಿ ಫ್ರೆಂಡ್ಸ್ ಮಧ್ಯೆ ಆಗಿರ್ಲಿ. ಸೊ ಅದು ಕಾನ್ವರ್ಸೇಷನಲ್ಸ್. ಓಕೆ. ನಿಮ್ಗೆ ಬೇಜಾರಾಗಿದೆ ಅವಾಗ? ಒಂದೇ ಸಮನೆ ನಿಟ್ಟುಸಿರು ಬಿಸು ಕೊಡುವ ತೀರದ ಮೌನ, ತುಂಬಿ ತುಳುಕುವ ಕಣ್ಗಳಲ್ಲಿ ಕರಗುತ್ತಿದೆ ಕನಸಿನ ಬಣ್ಣ. ಹೊಂಗನ ಸಾಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿ ಯಾತನೆಗೆ ಮುಗುಳಗೊಬ್ಬರಲು ಕಣ್ಣ ಹನಿ ಸುಮ್ಮನೆ ಉಣಗಿ ಒಳನ್ನೇ ಜಪಿಸೋದೆ ಒಲವೇ. ನೆಕ್ಸ್ಟ್ ಇವಾಗ ಬೇಜಾರಾಗಿದೆ ಆಯ್ತು, ಖುಷಿನೂ ಆಯ್ತು ಅಲ್ವಾ? ನಿಮ್ಗೆ ಕೋಪ ಬರ್ತಾ ಇದೆ,
ನಿಮ್ಗೆ ನಿಮ್ಮ ಅಣ್ಣಗೆ ಸ್ವಲ್ಪ ಕೋಳಿ ಜಗಳ ತರ ಆಗ್ಬಿಟ್ಟಿದೆ ಆ ಮೂಮೆಂಟ್ಗೆ ಅವನ ಮೇಲೆ ನಿಮ್ಗೆ ಕೋಪ ಬಂದಿದೆ ಅವಾಗ. ಅವಾಗ ಈಗ ಆ ತರ ಸಿಚುವೇಶನ್ ಕನ್ವರ್ಟ್ ಮಾಡ್ಬಿಡಿ. ಒಂದ್ ಹಳೆ ಹಾಡಿದೆ ಆಯ್ತಾ, ಚೋರ್ ಗುರು ಚನ ಶಿಷ್ಯ, ಅದ್ ಬರ್ಬೋದು. ಓಕೆ, ಆ ಸಾಂಗ್ ಬರುತ್ತೆ. ಓಕೆ, ಫ್ರಸ್ಟ್ರೇಟ್ ಆದಾಗ ಪ್ರಾಬಬ್ಲಿ ಅದು ಯಾವ್ದಾದ್ರು ಸ್ವಲ್ಪ ಕ್ಲಾಸಿಕಲಿ ಏನಂತೀರಾ ಕಾಂಪ್ಲಿಕೇಟೆಡ್ ಇರೋ ಸಾಂಗ್ಸ್. ಯಾಕಂದ್ರೆ ಅವಾಗ ಏನಾಗುತ್ತೆ, ಅದು ಹಾಡಕ್ಕೇನು ಈಸಿ ಇರಲ್ಲ ಅಲ್ವಾ, ಸೊ ಡಿಸ್ಟ್ರಾಕ್ಟ್ ಆಗೋಗುತ್ತೆ ಫ್ರಸ್ಟ್ರೇಷನ್ ಇಂದ. ಯಾಕಂದ್ರೆ ಅದನ್ನ ಹಾಡಕ್ ಆಗ್ತಾ ಇರಲ್ಲ, ಸೊ ಅದು ಬರ್ತಾ ಇಲ್ವಲ್ಲ ಅಂತ ಅದ್ರ ಮೇಲೆ ಫ್ರಸ್ಟ್ರೇಷನ್ ಹೋಗುತ್ತೆ, ಈ ಫ್ರಸ್ಟ್ರೇಷನ್ ಮರ್ತೋಗುತ್ತೆ. ಸೊ ಪ್ರಾಬಬ್ಲಿ ಸಮ್ ಸಾಂಗ್ ಲೈಕ್ ದಟ್. ಇಲ್ಲಾಂದ್ರೆ ನನಗೆ ಸಂಗೀತದಲ್ಲಿ ಇದು ನಟವಾಂಗ ಅಂತ ಹೇಳ್ತಾರೆ, ಕೆಟ್ಟ ಧೀಮ್ ಅಂತೆಲ್ಲ ಹೇಳ್ತಾರಲ್ಲ. ಸೊ ನಂಗೆ ಏನಂದ್ರೆ ನಂಗೆ ಬರಲ್ಲ ಅದನ್ನ ಹೇಳಕ್ಕೆ, ಯಾಕಂದ್ರೆ ನಂಗೆ ನಾಲ್ಗೆ ತಿರ್ಗಲ್ಲ. ಸೊ ಸೊ ಈ ಫಾಸ್ಟ್ ಆಗಿ ಬರುತ್ತೆ ನೋಡಿ, ಈ ಗಿಲ್ಲಕ್ಕೂ ಹಾಡಿದೆಯಲ್ಲ. ಸೊ ಏನಂದ್ರೆ ಇವತ್ತಿಗೂ ನಂಗೆ ಆ ಹಾಡ್ ಸ್ಟಾರ್ಟ್ ಆಗೋದು ಇದು ಅದೆಲ್ಲ ಹಳೇ ಗಿಲ್ಲಕ್ಕ ಕಾಲಗೆಜ್ಜಿ ಝಣಕ್ ಆಯ್ತಾ. ಸೊ ಸ್ಟಾರ್ಟ್ ಆಗೋದು ಗಿಲ್ ಅಂತ ನಂಗೆ. ಸೊ ಅದೆಲ್ಲ ಆಗದೇ ಇಲ್ಲ ನನಗೆ. ಸೊ ಆ ಥರ ಪ್ರಾಬಬ್ಲಿ ಹಾಡುಗಳನ್ನ ಹಾಡ್ತೀನಿ. ಇವಾಗ ಲೆಟ್ಸೆ ಆಟ ಹುಡುಗಾಟ ಹೋಯ್ತಿಲ್ಲ, ಅದರಲ್ಲಿ ಮಧ್ಯದಲ್ಲಿ ಶಂಕರ್ ಮಾರ್ಯ ಅವ್ರು ಹಾಡಿದ್ದಾರೆ ಕೆಟ್ಟ ಧೀಮ್, ಸೊ ಬರಲ್ಲ ನನಗೆ. ಸೊ ಆ ಥರ ಪ್ರಾಬಬ್ಲಿ ಟ್ರೈ ಮಾಡಿಕೊಂಡು ಫ್ರಸ್ಟ್ರೇಷನಿಂದ ಡಿಸ್ಟ್ರಾಕ್ಷನ್ ತಗೋತೀನಿ, ಯಾಕೆ ಅದ್ರ ಮೇಲೆ ಫ್ರಸ್ಟ್ರೇಟ್ ಆಗಲಿ ಅಂತ. ಸೊ ಬೇರೆ ಎನರ್ಜಿ ಈ ಕಡೆ ನೆಗೆಟಿವ್ ಇಂದ ಓಕೆ ಪ್ರೊಡಕ್ಟಿವ್ ಎನರ್ಜಿ ಇದು ಕಲ್ತ್ಕೊಳ್ಳೋಣ ಪ್ರಾಬಬ್ಲಿ. ಓಕೆ, ಸೂಪರ್. ಇವಾಗ ಐಶ್ವರ್ಯ ಅವ್ರಿಗೆ ಯಾರ್ದಾದ್ರ ಮೇಲೆ ಲವ್ ಆಗಿದೆ, ಆ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ಕೈಂಡ್ ಆಫ್ ಯಾರಿಗಾದ್ರೂ ಪ್ರಪೋಸ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಗೆ ಯಾರೋ ಒಬ್ರು ತುಂಬಾ ಇಷ್ಟ ಆಗಿದ್ದಾರೆ, ಅವ್ರನ್ನ ಅಡ್ಮೈರ್ ಮಾಡ್ಬೇಕು ಅಂದಾಗ ಯಾವ ಸಾಂಗ್ ನೆನಪಾಗುತ್ತೆ? ಇದು ಐ ಡೋಂಟ್ ನೋ ಇಫ್ ಇಟ್ ಈಸ್ ಅ ಪಾಪ್ಯುಲರ್ ಸಾಂಗ್, ಬಟ್ ಈ ಹಾಡು ಮುಸ್ಸಂಜೆ ಮಾತು ಚಿತ್ರದ್ದು, ಕಾರ್ತಿಕ್ ಅವ್ರು ಹಾಡಿರೋದು. ಅನುರಾಗ ಅರಳು ಸಮಯ, ಮನಸ್ಸುಗಳು ಮಾತಾಡೋ ಸಮಯ, ಯಾರು ಯಾರ ದಾರಿಯನ್ನು ಕಾಯೋ ಸಮಯ, ಒಮ್ಮೆಲ್ಲ ಹಿಗ್ಗಿ ಹೋಗುವ ಸಮಯ, ಕತ್ತುಕೊಂಡರು ಯಾರು ನನ್ನ ಹೃದಯ, ಹಿಂದೆ ಎಂದು ಕಂಡೇ ಇಲ್ಲ ಇಂಥ ಖುಷಿಯ, ಪ್ರೀತಿನ ಇದು ಪ್ರೀತಿನ ಇದು ನನ್ನಲ್ಲಿ ನಾನಿಲ್ಲ ಈಗ ಯಾಕೋ ಯಾಕೋ ಯಾಕೋ. ಸೂಪರ್ ಸೂಪರ್. ಕೊನೆಯದಾಗಿ ನಮ್ಮ ಟೀಮ್ ಅವ್ರಿಗೆ ನೀವು ಬರ್ತೀರಾ ಅಂತ ಅಂದ ತಕ್ಷಣ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಆ ಸಾಂಗ್ ನಿಮ್ಮ ಹತ್ರ ಹೇಳಿಸ್ಲೇಬೇಕು ಅನ್ನೋ ಒಂದು, ಯಾಕಂದ್ರೆ ನೀವು ಬ್ರೇಕ್ ಅಲ್ಲೂ ನೋಡಿದ್ರಿ ಎಲ್ರು ಕೇಳ್ತಾ ಇದ್ರು ನೀವು ಆ ಸಾಂಗ್ ಹಾಡ್ಸಲ್ವಾ ಅನ್ನೋ ತರ. ಸೊ ನಮ್ಮ ಟೀಮ್ ಅವ್ರಿಗೋಸ್ಕರ ಈ ಒಂದು ಸಾಂಗ್. ಓಕೆ ಓಕೆ. ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗು ಅಂತಾರೆ, ಮೀಟ್ ಮಾಡೋಣ. ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ ಕೇಳ್ತಾರೆ, ಮೀಟ್ ಮಾಡೋಣ. ನೆಂಟ್ರೆಲ್ಲ ಮದುವೆ ಊಟ ಯಾವಾಗ ಅಂತಾರೆ, ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ವಾ ಅಂತಾರೆ, ಏನ್ ಮಾಡೋಣ ಹೇಳು ಏನ್ ಮಾಡೋಣ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಐ ಹೋಪ್ ನಮ್ಮ ಟೀಮ್ ಅವರೆಲ್ಲ ಖುಷಿ ಆಗಿದ್ದಾರೆ ಅಂತ. ಅಂಡ್ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಶೋ? ಸಖತ್ತು, ವೆರಿ ಈಸಿ ಗೋಯಿಂಗ್, ವೆರಿ ಚಿಲ್ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ನಗ್ತೀರಾ. ಐ ಹೋಪ್ ಯುವರ್ ಎಡಿಟರ್ ರಿಯಲಿ ಲೈಕ್ಸ್ ಯುವರ್ ಲಾಫ್. ಸೊ ಇಲ್ಲ ನಗಿ ನೀವು ನಗಬೇಕು ಇದು ಇಲ್ಲ ನೋ ಎನಿವೆ. ಸೊ ನೋ ಫಾರ್ ರಿಯಲ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ. ಯು ಹ್ಯಾವ್ ಅ ವೆರಿ ಸ್ವೀಟ್ ಸ್ಮೈಲ್, ಯು ಹ್ಯಾವ್ ಅ ವೆರಿ ಸ್ವೀಟ್ ವಾಯ್ಸ್. ಆಲ್ ದ ವೆರಿ ಬೆಸ್ಟ್. ಇವಾಗ ತಾನೇ ಹೊಸ ವೆಂಚರ್ ಇದು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ತುಂಬ ಖುಷಿ ಆಯಿತು ನಿಮ್ಮ ಗೆಸ್ಟ್ ಆಗಿ ಕರ್ಸ್ಕೊಂಡಿದ್ದಕ್ಕೆ ಆ್ಯಂಡ್ ನಿಮ್ಮ ಜೊತೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಖುಷಿ ಆಯಿತು. ಥ್ಯಾಂಕ್ ಯು. ನೀವಾದರೂ ಒಂದು ಹಾಡು ಹಾಡಲಿಲ್ಲ, ಇವಾಗ ಒಂದು ಎಂಡಿಂಗ್ ನೋಟ್ ಫಾರ್ ದಿಸ್ ಪಾಡ್ಕಾಸ್ಟ್ ನೀವು ಹೇಳಿದ ಭಾವಗೀತೆನ ಹಾಡಬೇಕು. ಓಕೆ, ಶೋರ್ ಹಾಡ್ತೀನಿ. ಇವಾಗ ಹಾಡ್ಬೇಕಾ? ಹೌದು. ಓಕೆ. ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೇರೆ
ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರೇ ಒಣಗಿದೆನ್ನೆದೆಗೆ ಮಳೆ ತಂದವರು ಬಿಸಿಲ ತೆರೆಯ ಸೀಳೆ ಬಿಸಿಲ ತೆರೆಯ ಸೀಳಿ ಬಿಸಿಲ ತೆರೆಯ ಸೀಳಿ ಬಾನನೆಯಲ್ಲಿ ಕರಿಬಿಳಿ ಬಣ್ಣದ ಗಾಲು ಚಿಮ್ಮಿದವರು ಬಾನನೆಯಲ್ಲಿ ಕರಿಬಿಳಿ ಬಣ್ಣದ ಗಾಲು ಚಿಮ್ಮಿದವರು ಕಾಲು ಮಲೆಗಳಲ್ಲಿ ಚಿಗುರು ಹೂಗಳ ಚಪ್ಪರ ಬೆಳೆದವರು ಚಪ್ಪರ ಬೆಳೆದವರು ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರೇ ನಗಿದೆ ನೆದೆಗೆ ಮಳೆಯ ತಂದವರು ಬಿಸಿಲ ತೆರೆಯ ಸೀಳಿ ಬಿಸಿಲ ತೆರೆಯ ಸೀಳಿ ಬಿಸಿಲ ತೆರೆಯ ಸೀಳಿ. ವೆರಿ ಬ್ಯೂಟಿಫುಲ್, ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ವೆರಿ ನೈಸ್. ಇಲ್ಲ, ಆನ್ ಸ್ಪಾಟ್. ಒಳ್ಳೆ ಭಾವಗೀತೆ, ತುಂಬಾ ಚೆನ್ನಾಗಿ ಹಾಡಿದೆ. ಐಶ್ವರ್ಯ ಅವರೇ, ನೀವಿವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನೀವ್ ಹಾಡಿರುವಂತ ತುಂಬಾ ಹಾಡುಗಳನ್ನ ಅಂಡ್ ಇಲ್ಲಿ ನಾನಿವತ್ತು ಲೈವ್ ಅಲ್ಲಿ ಕೇಳೋ ಒಂದು ಭಾಗ್ಯ ಸಿಕ್ತು. ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ನಮ್ಮ ಟೀಮ್ ಅವ್ರ ಎಲ್ರಿಗೂ ಕೂಡ ಐಶ್ವರ್ಯ ರಂಗರಾಜ್ ಅವ್ರನ್ನ ಕರ್ಸ್ಬೇಕು. ಐ ಥಿಂಕ್ ನಾನ್ ನಿಮ್ಗೆ 1.5 month ಇಂದ ಟ್ರೈ ಮಾಡ್ತಾ ಇದ್ದೆ, ಹಾಗೆ ಕಾಲಾಗ್ತಾ ಇದ್ದೆ ಬನ್ನಿ 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 ಅಂತ. ಅಂಡ್ ಇವತ್ತು ತುಂಬಾನೇ ಖುಷಿ ಆಯ್ತು. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ತರ, ಅಂದ್ರೆ ನಿಮ್ಮ ಧ್ವನಿಯನ್ನ ಇಷ್ಟು ಹತ್ರದಲ್ಲಿ ಕುತ್ಕೊಂಡು ಎದುರುಗಡೆ ಕೂತ್ಕೊಂಡು ಕೇಳುವಂತದ್ದು ತುಂಬಾನೇ ಖುಷಿ ಅನಿಸ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. And ನಿಮ್ಗೋಸ್ಕರ ಮಧು ಹೋಳಿಗೆ ಮನೆ ಕುರುಕುಲು ತಿಂಡಿ ಅವ್ರ ಕಡೆಯಿಂದ ಐ ಹೋಪ್ ನೀವ್ ಹೇಳಿದ್ರಿ ಎಲ್ಲಾನು ನಾ ತಿಂತೀನಿ ಅಂತ. ಹೌದೌದು. ಅಂಡ್ ನಿಮ್ಗೋಸ್ಕರ ಇವತ್ತು ಪುಟ್ಟ ಕಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಧು ಹೋಳಿಗೆ ಮನೆ ಹಾಗೂ ಕುರುಕುಲು ತಿಂಡಿ ಅವ್ರಿಗೆ. ಓಕೆ, ಸೂಪರ್. ಅಂಡ್ 2025ರಲ್ಲಿ ನೀವ್ ಅನ್ಕೊಂಡಿರೋ ಎಲ್ಲಾ ಕೆಲ್ಸಗಳು ಆಗ್ಲಿ. ಅಂಡ್ ನೀವು ಓನ್ ಕಂಪೋಸಿಷನ್ ಕೂಡ ಒಂದು ಹೌದು. ಬ್ಯಾಂಡ್ ತರ ಮಾಡ್ಕೊಂಡು ರಿಲೀಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಎಲ್ಲಾನು ಕೂಡ ಈಡೇರ್ಲಿ ಅಂತ ನಾವು ಥ್ಯಾಂಕ್ ಯು, ನಮ್ಮ ದ ಟಾಕ್ ಮ್ಯಾನ್ ಶೋ ಮುಖಾಂತರ ಹಾರೈಸ್ತೀವಿ. ಥ್ಯಾಂಕ್ Thank ಯು, you. ಥ್ಯಾಂಕ್ ಯು ಮೇಘನಾ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸೆಗ್ಮೆಂಟ್ ಅಲ್ಲಿ ನಾವು ನಮ್ಮ ಕನ್ನಡದ ಹೆಮ್ಮೆ ಐಶ್ವರ್ಯ ರಂಗರಾಜನ್ ಅವ್ರ ಜೊತೆ ಒಂದು ರೀತಿಯ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಅಂತ ಹೇಳ್ಬೋದು. ಅವರ ಹಾಡಿರುವಂತಹ ಹಾಡನ್ನ ಕೇಳಿದ್ವಿ, ಅವರ ಧ್ವನಿಯನ್ನ ಕೇಳಿದ್ವಿ. ಅಂಡ್ ಇದೇ ರೀತಿಯಾಗಿ ಮುಂದಿನ ಸೆಗ್ಮೆಂಟ್ ಅಲ್ಲಿ ಇನ್ನೊಬ್ಬ ಸಾಧಕನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ದ ಟಾಕ್ ಮ್ಯಾನ್ ಶೋ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.